ಹಾಲೆಲೂಯ, ಹಾಲೆಲೂಯ. ಎಲ್ಲರೂ ಬಾಯಿ ತೆರೆದು ವಾಕ್ಯಕ್ಕೋಸ್ಕರ ಒಂದು ನಿಮಿಷ ಪ್ರಾರ್ಥನೆ ಮಾಡೋಣ. ದೇವಾ ನಿಮಗೆ ಸ್ತೋತ್ರವಾಗಲಿ, ರಾಜ ನಿಮಗೆ ಸ್ತೋತ್ರವಾಗಲಿ, ಒಡೆಯನೇ ನಿಮಗೆ ಸ್ತೋತ್ರವಾಗಲಿ, ಜೀವಿಸುವ ದೇವರೇ ನಿಮಗೆ ಸ್ತೋತ್ರವಾಗಲಿ. ವಾಕ್ಯವನ್ನು ಬೋಧಿಸುವ ನನ್ನನ್ನು ಕೇಳುವಂಥ ನಿಮ್ಮ ಪ್ರಜೆಗಳನ್ನು ಈಗೋ ಸ್ವಾಮಿ ನೀವು ನಿಮ್ಮ ಆತ್ಮನ ಮೂಲಕವಾಗಿ ತುಂಬಿಸಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಓ ಪರಿಶುದ್ಧಾತ್ಮನೇ ನಿಮಗೆ ಸ್ತೋತ್ರವಾಗಲಿ, ರಾಜ ನಿಮಗೆ స్తోత్రవాగలి. హల్లెలూయా. నాతో మాట్లాడు ప్రభువా, నీవే మాట్లాడుమయ్యా. నాతో మాట్లాడు ప్రభువా, నీవే మాట్లాడుమయ్యా. నీవు పలికితే నాకు మేలయ్యా, నీవు పలికితే నాకు మేలయ్యా. నీ దర్శనమే నాకు చాలయ్యా, నీ దర్శనమే నాకు చాలయ్యా. నాతో మాట్లాడు ప్రభువా, నీవే మాట్లాడుమయ్యా. నాతో మాట్లాడు ప్రభువా, నీవే మాట్లాడుమయ్యా. ಕೃಪಾ ಸತ್ಯ ಸಂಪೂರ್ಣನಾದ ದೈವ ನಿನಗೆ ಸ್ತೋತ್ರ ಸ್ವಾಮಿ. ಈ ಒಂದು ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ದೇವ ನಿಮ್ಮ ಸನ್ನಿಧಿಯಲ್ಲಿ ದೇವ ನಾವು ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಬಂದಿದ್ದೇವೆ. ನಿಮ್ಮ ವಾಕ್ಯವೆಂಬ ಸ್ವಾಮಿ ಆಯುಧದ ಕುರಿತಾಗಿ, ನಿಮ್ಮ ವಾಕ್ಯವೆಂಬ ಸ್ವಾಮಿ ಖಡ್ಗದಿಂದ ನಮ್ಮ ಜೊತೆಯಲ್ಲಿ ನೀವು ಮಾತನಾಡ್ರಿ. ಈಗ ಮಾತನಾಡುವಾಗ ಆಶೀರ್ವಾದ, ಮಾತನಾಡುವಾಗ ಬಿಡುಗಡೆ, ನೀವು ಮಾತನಾಡುವಾಗ ಅನೇಕರ ಹೃದಯದಲ್ಲಿ ಸಂತೋಷವನ್ನು ಕೊಡುವಂಥ ದೇವರಾಗಿದ್ದೀರಾ. ನಿಮ್ಮ ವಾಕ್ಯವೇ ನಮ್ಮ ಜೀವಿತದ ಎಲ್ಲ ಬದಲಾವಣೆ ಉತ್ತರ ಆಗಿದೆ ಎಂಬುದಾಗಿ ನಾವು ನಂಬುತ್ತಾ ಇದ್ದೇವೆ. ನೀವೇ ನಮಗೆ ಸಹಾಯಕರು, ಯೋಗ್ಯರಾಗಿದ್ದುಕೊಂಡು ಎಲ್ಲ ಬಲಹೀನತೆಯಿಂದ ತೆಗೆದುಹಾಕಿ ನಿಮ್ಮ ಬಲದಿಂದ ಸ್ವಾಮಿ ನಮ್ಮನ್ನು ತುಂಬಿಸಿ ವಾಕ್ಯವೆಂಬ ಆಯುಧದಿಂದ ನಮ್ಮನ್ನು ನಡೆಸಿ ಕೃಪೆ ತೋರಿಸಬೇಕೆಂದು ಎಲ್ಲ ಮಹಿಮೆ ಘನತೆ ಪ್ರಭಾವ ನಿಮಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೇನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಈ ಒಂದು ಸುಂದರವಾದಂಥ ಸಮಯದಲ್ಲಿ ನಾವು ಕಳೆದ ವಾರ ಏನು ವಾಕ್ಯವನ್ನು ಕೇಳಿದ್ದೇವೆ, ಈಗಾಗಲೇ ದೇವ ಸೇವಕರಿಗೆ ನಾವು ಹೇಳಿದ್ದೇವೆ. ಈ ದಿನದ ಒಂದು ವಾಕ್ಯದೊಟ್ಟಿಗೆ ನಾವು ನಮ್ಮ ಹೃದಯಗಳನ್ನು ತೆರೆಯೋಣ. ಕೀರ್ತನೆ ಬರೆದಂಥ ಪುಸ್ತಕವನ್ನು ನಾವು ತೆಗೆದುಕೊಳ್ಳೋಣ. 25ನೇ ಅಧ್ಯಾಯ 1ನೇ ವಚನದಿಂದ 5 ವಚನಗಳನ್ನು ನಾವು ಓದಿಕೊಂಡು ದೇವರ ವಾಕ್ಯದ ಕಡೆಗೆ ನಮ್ಮ ಹೃದಯಗಳನ್ನು ತೆರೆದುಕೊಳ್ಳೋಣ. ಕೀರ್ತನೆ ಬರೆದಂಥ ಪುಸ್ತಕ 25ನೇ ಅಧ್ಯಾಯ 1ನೇ ವಚನದಿಂದ 5 ವಚನಗಳು. ನನ್ನ ದೇವರೇ, ನಿನ್ನನ್ನೇ ನಂಬಿದ್ದೇನೆ, ನನಗೆ ಆಶಾಭಂಗಪಡಿಸಬೇಡ. ಶತ್ರುಗಳ ಉತ್ಸಾಹಕ್ಕೆ ಆಸ್ಪದ ಮಾಡಬೇಡ. ವೃತಾದ್ರೋಹಿಗಳಿಗೆ ಆಶಾಭಂಗವಾಗಬೇಕೇ ಹೊರತು ನಿನ್ನನ್ನು ನಿರೀಕ್ಷಿಸಿದವರಿಗೆ ಎಂದಿಗೂ ಆಗಬಾರದು. ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ತಿಳಿಸು, ನೀನು ಒಪ್ಪುವ ದಾರಿಯನ್ನು ತೋರಿಸು. ನಿನ್ನ ಸತ್ಯಾನುಸಾರವಾಗಿ ನನ್ನನ್ನು ನಡೆಸುತ್ತಾ ಉಪದೇಶಿಸು. ನೀನೇ ನನ್ನನ್ನು ರಕ್ಷಿಸುವ ದೇವರು, ಹಗಲೆಲ್ಲ ನಿನ್ನನ್ನೇ ನಿಲ್ಲಿಸುವನಾಗಿದ್ದೇನೆ. ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಿನ ನನ್ನ ವಾಕ್ಯದ ಒಂದು ಹೆಡ್ಲೈನ್ ಏನಂದರೆ, ನಾವು ಯಾರ ಮೇಲೆ ಮನಸ್ಸಿಡಬೇಕು. ಎಷ್ಟು ಜನರಿಗೆ ಇಲ್ಲಿ ಕೂತ್ಕೊಂಡವರಿಗೆ ಮನಸ್ಸಿರೋರು ಹಲ್ಲೆಲೂಯಾ. ನನಗೆ ಸ್ವಲ್ಪ ಕೂಡ ಮನಸ್ಸು ಇಲ್ಲ, ಮನುಷ್ಯತ್ವ ಇಲ್ಲ, ನಾನು ಹಲ್ಲೆಲೂಯಾ. ಯಾಕಮ್ಮ ನೀನು ಬೈಯೋದಾದರೆ ಡೈರೆಕ್ಟಾಗಿ ಬೈ, ಆದರೆ ವಾಕ್ಯದ ಮೂಲಕ ಬೈಬೇಡ ಅಂತ ಯೋಚನೆ ಮಾಡುವುದಾದರೆ ನಿಜವಾಗ್ಲೂ ಪ್ರಿಯ ದೈವಜನರೇ, ಈ ದಿನ ನಾವು ಯಾರ ಮೇಲೆ ಮನಸ್ಸಿಡಬೇಕು,
ನಾವು ನಮಗೆ ಇಷ್ಟ ಬಂದವರ ಮನಸ್ಸನ್ನು ನಮಗೆ ಇಷ್ಟ ಬಂದವರ ಮೇಲೆ ನಾವು ಮನಸ್ಸು ಕೊಡ್ತಾ ಇದ್ದೇವೆ. ನಮ್ಮ ಮನಸ್ಸಿಗೆ ಯಾರು ಇಷ್ಟ ಆಗ್ತಾರೋ ಅಂಥವ್ರಿಗೆ ನಾವು ಏನು ಮಾಡ್ತಾ ಇದ್ದೇವೆ? ಕನ್ವಿನ್ಸ್ ಮಾಡ್ತಾ ಇದ್ದೇವೆ, ಪ್ರಪೋಸ್ ಮಾಡ್ತಾ ಇದ್ದೇವೆ, ಇನ್ನೂ ಅಧಿಕವಾಗಿ ಇಷ್ಟಪಡ್ತಾ ಇದ್ದೇವೆ. ಆದರೆ ದೇವರ ವಾಕ್ಯ ಇಲ್ಲಿ ಸ್ಪಷ್ಟವಾಗಿ ದಾವೀದನ ಕುರಿತಾಗಿ ದೇವರು ಮಾತನಾಡಲಿಕ್ಕೆ ಆತನು ಅಮೂಲ್ಯವಾದಂಥ ಮಾತುಗಳನ್ನು ಈ ದಿನ ನಮ್ಮ ಮಧ್ಯದಲ್ಲಿ ತಂದು ಇಡ್ತಾ ಇದ್ದಾನೆ. ಹಲ್ಲೆಲೂಯಾ. ಶಬ್ದವಾಗಿ ಹೇಳೋಣ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಈ ದಿನ ನಾವು ಯಾರ ಮೇಲೆ ಮನಸ್ಸಿಡಬೇಕು? ಯಾರಿಗಾದ್ರೂ ಗೊತ್ತಾ? ಇಲ್ಲಿದ್ದಾಗೆ ಮಾತ್ರ ನಾವೇನು ಮಾಡ್ತೇವೆ? ದೇವರಂದರೆ ಭಾಳ ಇಷ್ಟ. ದೇವರು ಬಿಟ್ಟರೆ ನನಗಿನ್ಯಾ ದೇವರು ಬೇಡಮ್ಮ. ನಿಜವಾಗ್ಲೂ ಏಸು ಕ್ರಿಸ್ತನೇ ನನಗೆ ದೇವರಾಗಿದ್ದಾನೆ. ಏಸುವನ್ನೇ ನಾನು ಹಿಂಬಾಲಿಸ್ತೇನೆ. ಏಸುವನ್ನು ಬಿಟ್ಟರೆ ನನಗೆ ಯಾರೂ ಗತಿ ಇಲ್ಲ. ದೇವ ಸೇವಕರು ಬಿಟ್ಟರೆ ನನಗೆ ಯಾರೂ ಅರ್ಥ ಮಾಡಿಕೊಳ್ಳುವವರಿಲ್ಲ. ದೇವರ ವಾಕ್ಯ ಬಿಟ್ಟರೆ ನನಗೆ ಯಾರೂ ಅತ್ಯಧಿಕವಾಗಿ ಆಲೋಚನೆ ಕೊಡುವವರಿಲ್ಲ ಅಂತೇಳಿ ನಾವು ಸತ್ಯವಾಕ್ಯವನ್ನು ಹಿಡಿದಾಗ, ಸತ್ಯವಾಕ್ಯದ ಆ ಸಭೆಗೆ ಬಂದಾಗ ಮಾತ್ರ ನಾವು ಸತ್ಯವನ್ನು ಆಡ್ತೇವೆ. ಮತ್ತೆ ಸತ್ಯವಾಕ್ಯವನ್ನು ಬಿಟ್ಟ ಮೇಲೆ ಈ ಒಂದು ಸಭೆಯಿಂದ ಹೊರಗಡೆ ನಮ್ಮ ಕಾಲಿಟ್ಟ ಮೇಲೆ ನಮ್ಮ ಮನಸ್ಸಿನಲ್ಲಿ ಇರುವವರೇ ಬೇರೆ. ಎಷ್ಟು ಜನ ಸರಿ ಅಂತೀರ? ಈ ಒಂದು ಪ್ರಶ್ನೆ ಹೌದಾ ಅಲ್ಲ? ಹೌದನ್ನೋರು ಹಲ್ಲೆಲೂಯಾ. ಇಲ್ಲಮ್ಮ, ನೀನು ಹೇಳೋದು ಕರೆಕ್ಟು. ನಾವು ಇಲ್ಲೇ ಇದ್ದಾಗೆ ಮಾತ್ರ ಯೇಸು ಕ್ರಿಸ್ತ, ಆಮೇಲೆ ಹೊರಗಡೆ ಹೋದರೆ ನಮ್ಮ ಕ್ರಿಸ್ತನೇ ಬೇರೆ ಇರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಜವಾಗ್ಲೂ ಎಷ್ಟು ಜನರಿಗೆ ಮನಸ್ಸು ಇದೆ? ಕೈ ತೋರಿಸಿ ನೋಡೋಣ. ನಿಜವಾಗ್ಲೂ ಆಯ್ತಾ ನಿಮ್ಮ ಹತ್ರ ನಿಮ್ಮ ಮನಸ್ಸು? ನಿಜವಾಗ್ಲೂ ನಮ್ಮ ಮನಸ್ಸು ನಮ್ಮ ಹತ್ರ ಇದ್ದರೆ ನಮ್ಮ ಮಾತು ಕೇಳುತ್ತೆ. ನಮಗೆ ಮನಸ್ಸು ಕರೆಕ್ಟಾಗಿಲ್ಲ ಅಂದರೆ ಯಾವಾಗ ಸಮಯಕ್ಕೆ ತಕ್ಕಂಗೆ ನೋಡ್ರಿ, ನಾವು ಒಂದು ಪ್ರಾಣಿಯನ್ನು ಅಲ್ಲ, ಒಂದು ಪಕ್ಷಿಯನ್ನು ನಾವು ನೋಡ್ತೇವೆ. ಒಂದು ಚಿಕ್ಕದಾದಂಥ ಪ್ರಾಣಿ, ಅದು ಅಮೀಬಾ. ಎಷ್ಟು ಜನ ನೋಡಿದ್ದೀರಾ? ನಾನು ನೋಡಿಲ್ಲಮ್ಮ, ನಾನು ಕೇಳಿದ್ದೇನೆ. ಕೇಳಿದವರಾಗಲಿ ಎಷ್ಟು ಜನ ಈ ಒಂದು ಮಾತನ್ನು ಕೇಳಿಸ್ಕೊಂಡಿದ್ದೀರಾ? ಅಮೀಬಾ ತನಗೆ ಇಷ್ಟ ಬಂದ ರೀತಿಯಲ್ಲಿ ಒಂದು ಬಣ್ಣವನ್ನು ಬದಲಾಯಿಸುತ್ತೆ, ಕಲರನ್ನು ಚೇಂಜ್ ಮಾಡಿಕೊಳ್ಳುತ್ತೆ. ಆ ರೀತಿಯಾದಂಥ ಪ್ರಾಣಿ, ಆ ರೀತಿಯಾದಂಥ ಪಕ್ಷಿಗಳು ನಾವಲ್ಲ. ಯೇಸು ಕ್ರಿಸ್ತನು ಈ ಪ್ರಪಂಚಕ್ಕೆ ಬರುವಾಗ ಎಲ್ಲರನ್ನ ಸಾಧಾರಣವಾಗಿ, ಎಲ್ಲರನ್ನ ಪ್ರೀತಿಯಿಂದ, ಎಲ್ಲ ವಸ್ತುಗಳನ್ನು, ಎಲ್ಲ ಪ್ರಾಣಿ ಪಕ್ಷಿಗಳನ್ನು, ಈ ಭೂಮಿಯ ಮೇಲಿರುವಂಥ ಎಲ್ಲ ಗಿಡಗಳನ್ನು, ಎಲ್ಲ ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಉಂಟು ಮಾಡಬೇಕಾದ್ರೆ ಭಾಳ ಇಷ್ಟವಾಗಿ ಸೃಷ್ಟಿ ಮಾಡಿದ. ಆದರೆ ಮನುಷ್ಯನನ್ನು ಸೃಷ್ಟಿ ಮಾಡಬೇಕಾದ್ರೆ ಯೇಸು ಏನು ಮಾಡ್ದ? ಪಶ್ಚಾತ್ತಾಪ ಪಟ್ಟ. ಹಲ್ಲೆಲೂಯಾ. ತುಂಬ ವೇದನೆ ಪಟ್ಟ. ಯಾಕಂದರೆ ಮನುಷ್ಯರ ಸ್ವರೂಪ, ಮನುಷ್ಯರ ಒಂದು ಬುದ್ಧಿ, ಮನುಷ್ಯರ ಒಂದು ಆಲೋಚನೆ ನಮ್ಮ ಪಕ್ಕದಲ್ಲಿ ಇದ್ದವರಿಗೆ ಗೊತ್ತಿರಲ್ಲ. ನಮ್ಮನ್ನು ಹೆತ್ತು ಸಾಕಿ ಸಲಹಿದಂಥ ತಂದೆ ತಾಯಿಗಳಿಗೆ ಗೊತ್ತಿರಲ್ಲ. ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುವಂಥ ಫ್ರೆಂಡ್ಸ್ಗಳಿಗೆ ಗೊತ್ತಿರಲ್ಲ. ಆದರೆ ನಮ್ಮನ್ನು ಉಂಟು ಮಾಡಿದಂಥ ಯೇಸುವಿಗೆ ನಾವು ಕೂತುಕೊಳ್ಳುವುದು, ಏಳುವುದು, ನಾವು ಎಲ್ಲಿ ನಸ್ಪುಡಿ ತಿಕ್ತೀವಿ, ಎಲ್ಲಿ ನಾವು ಅಡಿಕೆಯಲ್ಲಿ ಹಾಕ್ತೀವಿ, ಎಲ್ಲಿ ನಾವು ಸ್ಮೋಕ್ ಮಾಡ್ತಾ ಇದ್ದೇವೆ, ಎಲ್ಲಿ ನಾವು ಕುಡಿತಾ ಇದ್ದೇವೆ ಅಂತ ದೇವರಿಗೆ ಚೆನ್ನಾಗಿ ಗೊತ್ತಂತೆ. ಹಲ್ಲೆಲೂಯಾ. ನಿನ್ನ ಪಾಸ್ಟ್ರಿಗೆ ಗೊತ್ತಾಗ್ದಂಗೆ ಇರಬಹುದೇನೋ ನೀನೇನು ಮಾಡ್ತಾ ಇದೀಯಂತ, ನನಗೂ ಗೊತ್ತಿಲ್ಲದಂಗೆ ಇರಬಹುದೇನೋ ಏನು ಮಾಡ್ತೀನಂತ. ಆದರೆ ನಮ್ಮ ಮನಸ್ಸಿನಲ್ಲಿ ಒಂದು ಚಿಕ್ಕ ಮನೆ ಇದೆ. ಆ ಮನೆಯಲ್ಲಿ ವಾಸ ಮಾಡುವಂಥ ಯೇಸುವಿಗೆ ಎಲ್ಲ ಚೆನ್ನಾಗಿ ಗೊತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಎಷ್ಟು ಕರೆಕ್ಟ್ ಆಗಿದ್ದೇವೋ, ಎಷ್ಟು ತಪ್ಪಾಗಿ ನಡ್ಕೊಳ್ತಾ ಇದ್ದೇವೋ, ಎಷ್ಟು ಚೆನ್ನಾಗಿ ಬಿಹೇವ್ ಮಾಡ್ತಾ ಇದ್ದೇವೋ, ಎಷ್ಟು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ತಾ ಇದ್ದೇವೋ, ಇನ್ನೊಬ್ಬರನ್ನು ನಾವು ಅರ್ಥ ಮಾಡಿಕೊಂಡಂಥ ರೀತಿಯಲ್ಲಿ ನಟನ ಮಾಡಿ ನಾವೇನು ಮಾಡ್ತಾ ಇದ್ದೇವೆ? ಮನುಷ್ಯರನ್ನು ಮೋಸ ಮಾಡ್ತಾ ಇದ್ದೇವೆ. ಆದರೆ ಯೇಸು ಆ ಮೋಸ ಮಾಡುವವರ ಬಗ್ಗೆ ಹೇಳ್ತಾ ಇಲ್ಲ. ಎಷ್ಟು ಜನರಿಗೆ ಮನಸ್ಸಿದೆಯೋ ಆ ಮನಸ್ಸಿನ ಕುರಿತಾಗಿ ಯೇಸು ನಿಮ್ಮ ಮಧ್ಯದಲ್ಲಿ ಮಾತನಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಿನ ನಾವು ಯಾರ ಮೇಲೆ ಮನಸ್ಸಿಡಬೇಕಂದ್ರೆ 25ನೇ ಕೀರ್ತನೆ ಅಲ್ಲಿ 1ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೆಹೋವನೇ ನಿನ್ನಲ್ಲಿ ಮನಸ್ಸಿಟ್ಟಿದ್ದೇನೆ. ಹಲ್ಲೆಲೂಯಾ.
ನಾವು ಯಾರ ಮೇಲೆ ಮನಸ್ಸಿಡಬೇಕಂದ್ರೆ ಯೇಸುವಿನ ಮೇಲೆ ಮನಸ್ಸಿಡಬೇಕು. ಹಲ್ಲೆಲೂಯಾ. ಯೇಸುವಿನ ಮೇಲೆ ನಾವು ಮನಸ್ಸಿಟ್ರೆ ನಮ್ಮ ಮನಸ್ಸಿನಲ್ಲಿ ಇರುವಂತ ಎಲ್ಲ ಕಲ್ಮಶಗಳನ್ನ, ಎಲ್ಲ ಅಶುದ್ಧವಾದಂತ ಕಾರ್ಯಗಳನ್ನ, ಎಲ್ಲ ಬಲಹೀನತೆಗಳು, ಆ ಮನಸ್ಸಿಗೆ ಇರುವಂತ ಎಲ್ಲ ಕಷ್ಟಗಳು ನೀನು ಯಾರಿಗೆ ಹೇಳಿಕೊಂಡ್ರು ತೀರ್ಲಾರ್ದಂಗೆ ಇರಬಹುದೇನೋ, ಆದರೆ ನಿನ್ನ ಯೇಸುವಿನ ಹತ್ತಿರ ಹೋಗಿ ನಿನ್ನ ಮನಸ್ಸನ್ನ ಬಿಚ್ಚುವುದಾದರೆ, ಯೇಸುವಿನ ಬಳಿಯಲ್ಲಿ ಹೋಗಿ ನಿನ್ನ ಹೃದಯಾಂತರಾಳದ ಆಲೋಚನೆಗಳನ್ನ ಹೇಳುವುದಾದರೆ, ಆ ಒಂದು ಮನಸ್ಸಿನ ಯಾತನೆಯನ್ನ ದೇವರು ನೋಡಿ ನಿಮಗೆ ಅರ್ಥ ಮಾಡಿಕೊಂಡು, ನಿಮ್ಮನ್ನ ಅರ್ಥ ಮಾಡಿಕೊಂಡು ನಿಮ್ಮನ್ನ ಕಾರ್ಯ ಸ್ಥಿತಿಗೆ ತರುವಂತ ಕ್ರಿಸ್ತನು ಮಾತ್ರನೇ ಅದನ್ನು ಸಾಧ್ಯವಾಗಿ ತರಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಿಮ್ಮ ಮನಸ್ಸಿನಲ್ಲಿರುವಂತ ಭಾರಗಳಿರಬಹುದು, ನಿಮ್ಮ ಹೃದಯದಲ್ಲಿರುವಂತ ಯೋಚನೆಗಳಿರಬಹುದು, ನೀನು ಯೇಸುವನ್ನೇ ನಿನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಾದರೆ, ಯೇಸುವನ್ನೇ ನೀನು ಸ್ವೀಕಾರ ಮಾಡುವುದಾದರೆ, ಮನಸ್ಸಿನಲ್ಲಿ ಕೆಟ್ಟದ್ದಕ್ಕೆ ಅವಕಾಶ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಒಂದು ಚಿಕ್ಕ ಉದಾಹರಣೆ ಹೇಳಿ ನಾನು ಮುಂದೆ ಹೋಗಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ವ್ಯಕ್ತಿ ತುಂಬ ವ್ಯಕ್ತಿಯನ್ನ ಪ್ರೀತಿ ಮಾಡ್ತಾ ಬರ್ತಾ ಇದ್ರಂತೆ. ಒಂದು 2 ಫ್ರೆಂಡ್ಶಿಪ್ ಇದ್ರಂತೆ, ತುಂಬ ಕ್ಲೋಸ್ ಆಗಿರುವಂಥ ಸ್ನೇಹಿತರು. ಅವರಿಬ್ಬರು ತುಂಬ ಬಹಳ ಇಷ್ಟವಾದಂಥ ಜೊತೆಗಾರರು. ಫ್ರೆಂಡ್ಶಿಪ್ ಅಂದರೆ ಗೊತ್ತಾಗಲ್ಲ, ಆದರೆ ಜೊತೆಗಾರರು ಅಂದರೆ ಸ್ನೇಹಿತರು. ಸ್ನೇಹಿತರು ಎಷ್ಟು ಜನರಿಗಿದ್ದಾರೆ? ಎಷ್ಟು ಜನರಿಗೆ ಫ್ರೆಂಡ್ಸ್ ಇದ್ದಾರೆ? ಚರ್ಚ್ ಫ್ರೆಂಡ್ಸ್ ಬೇರೆ, ಮನೆ ಪಕ್ಕದಲ್ಲಿರುವಂಥ ಫ್ರೆಂಡ್ಸ್ ಬೇರೆ, ಮತ್ತು ಊರಿಗೆ ಹೋದಾಗ ಅವಾಗ ಊರಿಗೆ ಹೋದಾಗ ಫ್ರೆಂಡ್ಸ್ ಬೇರೆ. ನಮಗೆ ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲೆಲ್ಲಿ ಒಳ್ಳೆ ಒಂದೊಂದು ರೀತಿಯಾದಂಥ ಫ್ರೆಂಡ್ಶಿಪ್ ನಮಗೆ ಇರ್ತಾರೆ. ನಿಮಗಿದ್ದಾರೋ ಇಲ್ಲ ಗೊತ್ತಿಲ್ಲ, ನನಗೆ ಮಾತ್ರ ಭಾಳ ಜನ ಇದ್ದಾರೆ. ಆದರೆ ನಾನು ಸ್ಕೂಲು ಸ್ನೇಹಿತರನ್ನು ಇವತ್ತಿಗೂ ನನಗೆ ಅವ್ರು ಫೋನ್ ಮಾಡಿದ್ರು ಕೂಡ ನಾನು ಎತ್ತಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಯಾರ ನಂಬರ್ ಕೊಟ್ಟೀನಿ ಗೊತ್ತಾ? ನನ್ನ ಫ್ರೆಂಡ್ಸ್ ಹೊತ್ತಿಗೆ ಮಾತಾಡಬೇಕಂದ್ರೆ ನಮ್ಮ ಪಾಸ್ಟ್ ನಂಬರ್ ಕೊಟ್ಟೀನಿ. ಅವ್ರು ಏನು ಹೇಳ್ತಾರೆ ಗೊತ್ತಾ? ನಮ್ಮ ಫ್ರೆಂಡ್ಸ್ ಫೋನ್ ಮಾಡಿದಾಗೆಲ್ಲ, ಅಮ್ಮ ಮನೆಗಿದ್ದಾಳಮ್ಮ, ನಾನು ಹೊರಗಡೆ ಬಂದೀನಿ. ಹಲ್ಲೆಲೂಯಾ. ಈ ಲೋಕದ ಫ್ರೆಂಡ್ಸ್ ನಾವು ಎಷ್ಟು ಜನ ಫ್ರೆಂಡ್ಸ್ ಮಾಡಿಕೊಂಡ್ರು ಅವರು ಶಾಶ್ವತವಾದಂಥ ಫ್ರೆಂಡ್ಶಿಪ್ ಅಲ್ಲ. ಹಲ್ಲೆಲೂಯಾ. ಯೋಬನ ಹಾಗೆ ನಿನಗೆ ಉತ್ತಮವಾದಂಥ ಫ್ರೆಂಡ್ಸ್ ಇದ್ರೆ ನಿಜವಾಗ್ಲೂ ನೀವು ಒಳ್ಳೆ ಸ್ನೇಹಿತರನ್ನ ಹುಡುಕಂತ ಹೋದ್ರೆ ಯೋಬನು ಮಾತ್ರ ಬೈಬಲಲ್ಲಿ ಉತ್ತಮವಾದಂಥ ಸ್ನೇಹಿತನಾಗಿದ್ದಾನೆ. ಹಲ್ಲೆಲೂಯಾ. ಆ ಯೋಬನ ಕುರಿತು ಯಾಕೆ ಬೈಬಲಲ್ಲಿ ಬರೆದಿದ್ದಾರೆ ಅಂದರೆ, ಆತನಿಗೆ ಅನೇಕ ಕಷ್ಟಗಳು ಬಂದರು, ಅನೇಕ ಶೋಧನೆಗಳು ಬಂದರು, ಅನೇಕ ರೀತಿಯಾದಂಥ ಸಮಸ್ಯೆಗಳು ಬಂದರು. ಆತನು ಯಾರನ್ನ ಹುಡುಕೊಂಡು ಹೋಗಲಿಲ್ಲ, ಯೇಸುವನ್ನು ಫಸ್ಟು ಹುಡುಕಿ ಯೇಸು ಹತ್ರ ಪ್ರಾರ್ಥನೆ ಮಾಡಿದ ತದನಂತರ ಎರಡನೇದಾಗಿ ಅವರ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡಿದಂಥ ಸ್ನೇಹಿತ, ಪ್ರಾರ್ಥನೆ ಮಾಡಿದಂಥ ಉತ್ತಮವಾದಂಥ ವ್ಯಕ್ತಿ ಬೈಬಲಲ್ಲಿ ನಾವು ಎಲ್ಲ ಪುಟಗಳನ್ನು ತಿರುಗಿಸಿ ನೋಡಿದರೆ ಯೋಬನಂತ ಉತ್ತಮವಾದಂಥ ವ್ಯಕ್ತಿ ಎಲ್ಲಿ ಇಡೀ ಪ್ರಪಂಚವನ್ನು ಹುಡುಕಿ ಬಂದರೂ ಕೂಡ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಒಬ್ಬ ಭಕ್ತನ ಈ ರೀತಿಯಾಗಿ ನಾವು ಯಾರ ಮೇಲೆ ಮನಸ್ಸಿಡಬೇಕಂತ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ ಈ ದಿನ. ಯಾಕಂದರೆ ನಾನು ಬೆಳಗ್ಗೆ ತುಂಬ ಯೋಚನೆ ಮಾಡ್ತಾ ಇರಬೇಕಾದ್ರೆ ಈ ದಿನ ಸಡನ್ನಾಗಿ ದೈವ ಸೇವಕರು ಹೇಳಿದರು, ನೀನೇ ವಾಕ್ಯ ಹೇಳ್ಬೇಕಂತ. ನಾನು ಏನು ವಾಕ್ಯ ಹೇಳ್ಬೇಕು ನನಗೆ ಗೊತ್ತಿಲ್ಲ. ನಾನು ಯಾವತ್ತೂ ವಾಕ್ಯ ಹೇಳ್ಬೇಕಂದ್ರೂ ಕೂಡ ನೈಟೆಲ್ಲ ಪ್ರಿಪೇರ್ ಆಗ್ತೇನೆ, ಬೆಳಗ್ಗೆಲ್ಲ ಪ್ರಿಪೇರ್ ಆಗ್ತೇನೆ, ಏನೆಲ್ಲ ಯೋಚನೆಗಳನ್ನು ಮಾಡ್ತೇನೆ, ನಾನು ಹೆಂಗೆ ವಾಕ್ಯ ಹೇಳ್ಬೇಕಂತ ಕೂಡ ದೇವರ ಹತ್ರ ಕೇಳ್ತೇನೆ. ಆದರೆ ಈ ದಿನ ಇದ್ದಕ್ಕಿದ್ದ ಹಾಗೆ ನಾನು ವಾಕ್ಯ ಹೇಳ್ಬೇಕಂದಾಗ ನಾನು ಯಾವುದು ಯೋಚನೆ ಮಾಡಿಲ್ಲ, ಯಾವುದ್ರ ಬಗ್ಗೆ ವಾಕ್ಯಗಳನ್ನು ನಾನು ಓದಬೇಕಲ್ಲ, ಏನು ಮಾಡಬೇಕಂತ ನನಗೆ ಆಲೋಚನೆ ಬರಲಿಲ್ಲ. ಆದರೆ ಎಲ್ಲರಿಗಿಂತ ಮುಂದಾಗಿ ಬಂದು ಸಭೆಯಲ್ಲಿ ನಾನು ಪ್ರಾರ್ಥನೆ ಮಾಡಿದೆ, ದೇವರೇ ನಾನು ಏನು ವಾಕ್ಯ ಹೇಳಬೇಕು, ಯಾವ ರೀತಿಯಾದಂಥ ವಾಕ್ಯ ಹೇಳಿದರೆ ನನ್ನ ಮನಸ್ಸಿಗೆ ಸಮಾಧಾನ ಆಗುತ್ತೆ. ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುವುದಕ್ಕಿಂತ ಮುಂಚೆ ನಮ್ಮ ಮನಸ್ಸು ಸಮಾಧಾನ ಆಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಿನ ಶಿಕ್ಷಕರು ಪ್ರಿಪೇರ್ ಆದ್ರೇ ಮಕ್ಕಳಿಗೆ ಹೇಳಲಿಕ್ಕೆ ಸಾಧ್ಯ. ಕಳೆದ ವಾರ ನಮ್ಮ ಹತ್ರ ಒಂದು 2 ಮಕ್ಕಳು ಬಂದಿದ್ರು. ಸ್ಕೂಲ್ ಟೀಚರ್ ಒಬ್ಬ ಹುಡುಗ ಇನ್ನೊಂದು ಟ್ರೈನಿಂಗ್ ಮಾಡ್ತಾ ಇದ್ದಾನೆ. ಅವರಿಬ್ಬರು ಬಂದರು, ಹೆಂಗಿದೆಪ್ಪ ನಿಮ್ಮ ಕೆಲಸ ಅಂತಂದರೆ, ನಮ್ಮ ಕೆಲಸದಕ್ಕಿಂತ ಮುಂಚೆ ನಾವು ಚೆನ್ನಾಗಿ ಪ್ರಿಪೇರ್ ಆಗಬೇಕಮ್ಮ,
ಆ ಒಂದು ಏನೇ ಟೀಚ್ ಮಾಡ್ಲಿಕ್ಕೆ ಹೋದ್ರೂ ಕೂಡ ನಾವು ಚೆನ್ನಾಗಿ ಆ ಬುಕ್ಕನ್ನು ಒಂದು 10 ಸಾರಿ ಓದಬೇಕು. ಓದಾದ್ಮೇಲೆ ಅವಕ್ಕೆ ಉದಾಹರಣೆಗಳನ್ನು ನಾವು ಕಂಡುಕೊಳ್ಬೇಕು. ಆ ಉದಾಹರಣೆಗಳು ಕಂಡುಕೊಂಡಿದ್ದಷ್ಟೇ ಅಲ್ಲದೆ ನಾವು ನೇರವಾಗಿ ಹೇಳ್ತೇವೆ, ಆಮೇಲೆ ಮಕ್ಕಳು ನಮಗೆ ಪ್ರಶ್ನೆ ಮಾಡಿದಾಗ ಅದಕ್ಕೆ ಸರಿಯಾದ ಉತ್ತರ ನಮಗೆ ಸಿಗ್ತಾ ಇಲ್ಲ. ಹಲ್ಲೆಲೂಯಾ. ಆ ರೀತಿಯಾದಂಥ ಯೋಚನೆ ಬೇಡ. ನಮ್ಮ ಮನಸ್ಸು ಯಾರಿಗೆ ಕೊಟ್ಟಿದ್ದೇವೆ, ಯಾರ ಮೇಲೆ ನಮ್ಮ ಮನಸ್ಸಿದೆ, ಯಾರಿಗೋಸ್ಕರ ನಮ್ಮ ಮನಸ್ಸು ಕಾಯ್ತಾ ಇದೆ, ಎಂಥವರಿಗೋಸ್ಕರ ಈ ಮನಸ್ಸು ಪ್ರಯಾಸ ಪಡ್ತಾ ಇದೆ ಅಂತ ನಿನಗೆ ಒಂದು ಸಾರಿ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಮಾಡಿಕೊಳ್ಳುವುದಾದರೆ, ನೀನು ಎಂಥವರಿಗೋಸ್ಕರ ಪ್ರಯಾಸ ಪಡುವುದು ಬೇಡ. ನಿನಗಾಗಿ ನನಗಾಗಿ ರಕ್ತ ಸುರಿಸಿದಂಥ ಯೇಸುವಿಗೆ ನೀನು ಮನಸ್ಸು ಕೊಡುವುದಾದರೆ, ನಿನ್ನ ಮನಸ್ಸಿನಲ್ಲಿ ಇರುವಂಥ ಎಲ್ಲ ಕಟ್ಟುಗಳನ್ನು, ಎಲ್ಲ ಬಂಧನಗಳನ್ನ, ಎಲ್ಲ ಬಲಹೀನತೆಗಳನ್ನ, ಎಲ್ಲ ಕಣ್ಣೀರನ್ನ ಯೇಸು ಕ್ರಿಸ್ತನು ನಿಮ್ಮ ಮನಸ್ಸನ್ನ ನೋಡಿ ಅದಕ್ಕೆ ತಕ್ಕ ಪ್ರತಿಫಲವನ್ನು ಕೊಡ್ಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಆ ಮಕ್ಕಳು ಹೀಗೆ ಹೇಳಿದ್ರು, ಆದರೆ ನಾನು ಹೇಳಿದೆ ಹೌದು ಕರೆಕ್ಟು, ಆದರೆ ನಾವು ಫಸ್ಟ್ ಪ್ರಿಪೇರ್ ಆದ್ರೇ ನಮ್ಮ ಮಕ್ಕಳಿಗೆ ಹೇಳಲಿಕ್ಕೆ ಇಷ್ಟ. ಆದರೆ ಈಗಿನ ಕಾಲದಲ್ಲಿ ಕೂಡ, ಈಗಿನ ಒಂದು ಸಮಯದಲ್ಲಿ ಕೂಡ ಅದೇ ಪೊಸಿಷನ್, ಅದೇ ಒಂದು ಸಂದರ್ಭ ಬಂದಿದೆ. ನನ್ನ ಮನಸ್ಸಿಗೆ ಸಮಾಧಾನ ಆಗೋದು ಯಾವುದಪ್ಪ ದೇವ್ರೆ ಅಂತ ಯೋಚನೆ ಮಾಡಿದಾಗ 25ನೇ ಕೀರ್ತನೆ ದಾವೀದನ ಬಗ್ಗೆ ನನಗೆ ದೇವರು ತೋರಿಸಿದ್ರು. ಹಲ್ಲೆಲೂಯಾ. ದಾವೀದನ ಎಂಥವನು? ಬಹಳ ಸುಂದರವಾಗಿರುವಂಥ ವ್ಯಕ್ತಿನ, ಬಹಳ ಪರಿಶುದ್ಧನಾದಂಥ ವ್ಯಕ್ತಿನ. ಎಷ್ಟು ಜನರಿಗೆ ಗೊತ್ತು ದಾವೀದನ ಬಗ್ಗೆ? ದಾವೀದನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ದಾವೀದನ ಬಗ್ಗೆ ಓದಲಾರ್ದಂಥ ವ್ಯಕ್ತಿ ಇಲ್ಲ, ಅದನ್ನು ಕೇಳಲಾರ್ದಂಥ ವ್ಯಕ್ತಿ ಇಲ್ಲ. ನಾವು ಫಸ್ಟ್ ಚರ್ಚಿಗೆ ಬಂದ ತಕ್ಷಣ ಗೊತ್ತಾಗದೆ ದಾವೀದನ ಬಗ್ಗೆ ನಮಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು 5 ವರ್ಷದಿಂದ ಬರ್ತಾ ಇದೆಯೋ, 10 ವರ್ಷದಿಂದ ಬರ್ತಾ ಇದೆಯೋ, 20 ವರ್ಷದಿಂದ ಬರ್ತಾ ಇದೆಯೋ, ಆದರೆ ಎಲ್ಲ ವರ್ಷಗಳಲ್ಲಿಯೂ ದಾವೀದನ ಕುರಿತಾಗಿ 3/4% ಎಲ್ಲರಿಗೂ ಗೊತ್ತಿರುತ್ತೆ. ಏನು ಗೊತ್ತಾ? ದಾವೀದನ ಮನಸ್ಸು ಏನು ಮಾಡಿತು? ಕೆಟ್ಟದವುಗಳ ಮೇಲೆ ಮನಸ್ಸು ಕೊಟ್ಟ. ಆದರೆ ದೇವರು ಆಶೀರ್ವಾದ ಮಾಡಲಿಲ್ಲ. ದಾವೀದನು 52ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ. ಒಂದು ಸಾರಿ ಆ ವಚನ ಓದಿ ನಾನು ಮುಂದಕ್ಕೆ ಹೋಗ್ಲಿಕ್ಕೆ ಇಷ್ಟಪಡ್ತೇನೆ. 51ನೇ ಕೀರ್ತನೆ 3ನೇ ಕೀರ್ತನೆ 3ನೇ ವಚನವನ್ನು 2-3 ವಚನವನ್ನು ನಾವು ಓದಿಕೊಳ್ಳೋಣ. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು, ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ, ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ಹಲ್ಲೆಲೂಯಾ. ನಮ್ಮ ಪಾಪ ಯಾವಾಗಲೂ ಯಾರ ಮುಂದೆ ಇರುತ್ತೆ? ನಮ್ಮ ಫ್ರೆಂಡ್ಸ್ ಮುಂದೆ ಇರುತ್ತಾ? ನಮ್ಮ ಪಾಸ್ಟರ್ ಮುಂದೆ ಇರುತ್ತಾ? ನಮ್ಮ ತಂದೆ ತಾಯಿ ಮುಂದೆ ಇರುತ್ತಾ? ಇಲ್ಲ. ಮನಸ್ಸು ಇರುವವರಿಗಾದರೆ ಅವರ ಮನಸ್ಸು ತಪ್ಪು ಮಾಡ್ತಾ ಇದೆ ಅಂತೇಳಿ ಅವರ ಮುಂದೆನೇ ಇರುತ್ತೆ. ಹಲ್ಲೆಲೂಯಾ. ನಾನು ಪಾಪಿ ಎಂದು ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟು ಆತನು ಮತ್ತೆ ಪುನಃ ಪಾಪ ಮಾಡಿದರೆ, ಈ ಬೈಬಲಲ್ಲಿ ಆತನ ವಚನಗಳಾಗಲಿ, ಆತನ ಒಂದು ಸ್ಟೋರಿ ಆಗಲಿ, ಆತನ ಒಂದು ಅಧ್ಯಾಯವಾಗಲಿ ಈ ಒಂದು ಸತ್ಯವೇದದಲ್ಲಿ ಬರಿತಾ ಇರಲಿಲ್ಲ. ಆತನು ಎಷ್ಟು ಪಾಪ ಮಾಡಿದನೋ ಅಷ್ಟು ಪಶ್ಚಾತ್ತಾಪ ಪಟ್ಟು ದೇವರ ಮುಂದೆ ಒಪ್ಪಿಕೊಂಡು ದೇವರಿಗೆ ಯಥಾರ್ಥವಾಗಿ ಪ್ರಾರ್ಥನೆ ಮಾಡಿದಾಗ ಆ ದಾವೀದನನ್ನ ದೇವರು ಏನು ಮಾಡಿದ? ಅರಸನನ್ನಾಗಿ ಮಾಡಿದ. ಹಲ್ಲೆಲೂಯಾ. ಈ ದಿನ ನಾವು ಹಾಳಾಗಿದ್ದೇವಾ? ಇಲ್ಲ ನಾವು ದಾಸರಾಗಿದ್ದೇವಾ? ಇಲ್ಲ ನಾವು ಬಲಹೀನರಾಗಿದ್ದೇವಾ? ಈ ಒಂದು ಸ್ಥಿತಿಯಲ್ಲಿ ಇದ್ದಂಥ ಎಲ್ಲರೂ ನಿಮ್ಮ ಮನಸ್ಸು ಯೇಸುವಿಗೆ ಕೊಡುವುದಾದರೆ ಯೇಸು ನಿಮ್ಮ ಮನಸ್ಸನ್ನು ಶುದ್ಧೀಕರಿಸಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಶಬ್ದವಾಗಿ ಹೇಳೋಣ, ಹಲ್ಲೆಲೂಯಾ. ಅದಕ್ಕೆ ಒಬ್ಬ ಭಕ್ತನು ಈ ರೀತಿಯಾಗಿ ಒಂದು ಹಾಡನ್ನು ಹಾಡಿದಾನೆ. ಮನಸ್ಸಿನ ಯಾತನೆ ಕೇಳುವವರಿಲ್ಲದೆ ಏಕಾಂಗಿಯಾಗಿನ ಅಲೆದಾಡಿ ಬಂದೆನು. ಮನಸ್ಸಿನ ಯಾತನೆ ಕೇಳುವವರಿಲ್ಲದೆ ಏಕಾಂಗಿಯಾಗಿನ ಅಲೆದಾಡಿ ಬಂದೆನು. ಮಾತಾಡು ನನ್ನೇಸಪ್ಪ, ಕೇಳುವೆನು ನಿನ್ ಸ್ವರವನ್ನ. ಮಾತಾಡು ನನ್ನೇಸಪ್ಪ,
ಏಸಯ್ಯ ಕೇಳುವೆನು ನಿನ್ ಸ್ವರವನ್ನ. ಹೃದಯದ ನೋವು ಯಾರಿಗೆ ನಾ ಹೇಳಲಿ, ಮನಸ್ಸಿನ ಭಾವನೆ ಹೇಗೆ ನಾನು ತಿಳಿಸಲಿ. ಹೃದಯದ ನೋವು ಯಾರಿಗೆ ನಾ ಹೇಳಲಿ, ಮನಸ್ಸಿನ ಭಾವನೆ ಹೇಗೆ ನಾನು ತಿಳಿಸಲಿ. ಏಸಪ್ಪ ನಾನಿನ್ನ ಬೇಡುವೆ, ಏಸಪ್ಪ ನಾನಿನ್ನ ಸ್ತುತಿಸುವೆ. ಹಲ್ಲೆಲೂಯ. ದೇವರಾತ್ಮನು ಆಲೋಚನೆ ಕೊಟ್ಟ ಮೇರೆಗೆ ನಾನು ಹೇಳ್ತಾ ಇದ್ದೇನೆ, ಈ ದಿನ ಬೆಳಗ್ಗೆ ನಾವು ಯಾರಿಗೆ ಹೇಳಿದ ಹಾಗೆ ತುಂಬ ಬಾಧೆ ಪಟ್ಟು ಬಂದಿದ್ದೇವೆ ಇಲ್ಲಿಗೆ. ತುಂಬ ನಮ್ಮ ಮನಸ್ಸಿಗೆ ಎಷ್ಟು ಅಳಬೇಕನ್ನಿಸುತ್ತೋ ಅಷ್ಟು ನೋವುಪಟ್ಟು ಬಂದು ಇಲ್ಲಿ ಕೂತ್ಕೊಂಡಿದ್ದೇವೆ. ಆದರೆ ಅಳುವಂತ ನಿಮ್ಮನ್ನು ದೇವರು ಕರೀತಾ ಇದ್ದಾನೆ. ಹಲ್ಲೆಲೂಯಾ. ನಿಮ್ಮ ಹೆಸರು ಯಾರಿಗೆ ಗೊತ್ತಿಲ್ಲದೆ ಇರಬಹುದು, ಆದರೆ ಯೇಸುವಿಗೆ ಬಹಳ ಚೆನ್ನಾಗಿ ನಿಮ್ಮ ಮನಸ್ಫೂರ್ತಿಯಾಗಿ ನೀವು ಹತ್ತಿರುವುದಾದರೆ, ನಿಮ್ಮ ಹೃದಯಪೂರ್ವಕವಾಗಿ ನೀವು ಬಾಧೆ ಪಟ್ಟಿರುವುದಾದರೆ, ಯಾರಿಗೋ ಮನಸ್ಸು ಕೊಟ್ಟು ನೋವು ಪಡುವುದಕ್ಕಿಂತ ಯೇಸುವಿಗೆ ನಿಮ್ಮ ಮನಸ್ಸನ್ನು ಕೊಟ್ಟು ನಿಮ್ಮ ಮನಸ್ಸಿನ ಯೋಚನೆಗಳನ್ನು ಯೇಸುವಿನ ಮುಂದೆ ಹೇಳಿಕೊಂಡು ನೀನು ಅಳುವುದಾದರೆ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಯೇಸು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಎಲ್ಲ ಚೆನ್ನಾಗಿ ಅರ್ಥ ಮಾಡಿಕೊಳ್ತಾನೆ ಪಾಸ್ಟಮ್ಮ, ಆದರೆ ನನ್ನ ಕಷ್ಟ ಇನ್ನೂ ತೀರ್ತಾ ಇಲ್ಲ. ನೀನು ದೇವರಿಗೆ ಇಷ್ಟವಾದಂಥ ಕಷ್ಟಗಳಾಗಿದ್ದರೆ ಅದು ನಿನ್ನನ್ನು ಆ ಕಷ್ಟದಿಂದ ದೇವರು ಬಿಡಿಸ್ತಾನೆ. ಒಂದು ವೇಳೆ ದೇವರಿಗೆ ವಿರೋಧವಾಗಿ ನೀನು ನಡೆದುಕೊಳ್ಳುವುದಾದರೆ ನಿಮ್ಮ ಕಷ್ಟ ಇನ್ನೂ ಅಧಿಕವಾಗಿ ಮಾಡ್ತಾನಂತೆ. ಹಲ್ಲೆಲೂಯಾ. ನಮ್ಮ ಕಷ್ಟ ಅಧಿಕವಾಗಬೇಕಾ ಕಡಿಮೆ ಆಗಬೇಕಾ? ಕಡಿಮೆ ಆಗಬೇಕಂದ್ರೆ ದೇವರಿಗೆ ಇಷ್ಟವಾದಂಥ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು. ದೇವರಿಗೆ ಇಷ್ಟವಾದಂಥ ರೀತಿ ಹೇಗೆ ನಡ್ಕೊಳ್ಳೋದಂದರೆ, ನಮ್ಮ ಮನಸ್ಸಿನಲ್ಲಿ ಯಾರ್ಯಾರಿಗೋ ಸ್ಥಳವನ್ನು ಕೊಟ್ಟಿದ್ದೇವೆ, ಯಾರ್ಯಾರನ್ನೋ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೇವೆ. ಆ ಮನಸ್ಸಿನಲ್ಲಿ ಇರುವಂಥ ಮನುಷ್ಯರೇ ಆಗಿರಲಿ, ಆವರಣಗಳೇ ಆಗಿರಲಿ, ಸ್ವಭಾವಗಳೇ ಆಗಿರಲಿ, ಅವೆಲ್ಲವನ್ನು ನಾವು ಹೊರಗಡೆ ತೆಗೆದು ನಮ್ಮ ಮನಸ್ಸಿನಲ್ಲಿ ಯೇಸುವನ್ನು ನಾವು ಕರೆಯುವುದಾದರೆ, ಅದಕ್ಕೆ ಕೆಲವೊಂದು ಸರಿ ಮನೆ ಓಪನಿಂಗ್ಗಳಲ್ಲಿ ಸೇವಕರು ಆಡ್ತಾ ಇರ್ತಾರೆ, ಬನ್ನಿ ನಮ್ಮ ಮನೆಗೆ ಯೇಸುವೆ ಬನ್ನಿ. ಕಾದಿರುವೆ ದೀಪವನ್ನು ಹಚ್ಚಿಕೊಂಡು ಹಗಲಿರುಳು ಆ ಬುದ್ಧಿವಂತಕ್ಕೆ ಕನ್ನಿಕೆಯರ 5 ಜನ ಯಾವ ರೀತಿಯಾಗಿ ಯೇಸು ಬರೋಣವನ್ನು ಅಧಿಕವಾಗಿ ಕಾದುಕೊಂಡು ಕೂತ್ಕೊಂಡಿದ್ರೋ ಆ ರೀತಿಯಾಗಿ ನಾವು ಯೇಸುವನ್ನು ಕಾದುಕೊಂಡು ಕೂತಿರುವುದಾದರೆ ನಮ್ಮ ಹೃದಯದಲ್ಲಿ ಯೇಸು ಬರಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದು ವಾಕ್ಯ ನಾವು ಹೀಗೆ ಓದಿಕೊಳ್ಳೋಣ. 24ನೇ ಅಧ್ಯಾಯ ಕೀರ್ತನೆ, ಅಲ್ಲೇ 4ನೇ ವಚನದಲ್ಲಿದೆ, ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ ಮೋಸ ಪ್ರಮಾಣ ಮಾಡದೆ ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ ಯೆಹೋವನಿಂದ ಶುಭವನ್ನು ಹೊಂದುವನು. ಹಲ್ಲೆಲೂಯಾ. ಯಾರ ಮೇಲೆ ಮನಸ್ಸಿಡಬೇಕು? ಯೇಸುವಿನ ಮೇಲೆ ನೀನು ಮನಸ್ಸಿಡುವುದಾದರೆ ನಿನಗೆ ಶುಭವನ್ನು ದೇವರು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಿಮಗೆ ಶುಭ ಆಗಬೇಕಾ? ಈ ವರ್ಷದಲ್ಲಿ ಒಳ್ಳೇದಾಗಬೇಕಾ? ಎಲ್ಲ ಸಭೆಯಲ್ಲಿ ನಾವು ಹೋಗಿ ವಾಕ್ಯವನ್ನು ಕೇಳ್ತಾ ಇದ್ದೇವೆ, ದೈವ ಸೇವಕರ ಬಾಯಿಯ ಮಾತನ್ನು ಕೇಳ್ತಾ ಇದ್ದೇವೆ. ಈ ವರ್ಷ ಸಮೃದ್ಧಿಯ ವರ್ಷ, ಈ ವರ್ಷ ಸಮೃದ್ಧಿಯ ದಿನ, ಈ ವರ್ಷ ಸಮೃದ್ಧಿಯ ಆಶೀರ್ವಾದ ಅಂತೇಳಿ ಎಲ್ಲರ ಬಾಯಲ್ಲಿ ಕೇಳ್ತಾ ಇದ್ದೇವೆ. ನಮಗೆ ಯಾಕೆ ಸಮೃದ್ಧಿಯಾಗಿ ಆಗ್ತಾ ಇಲ್ಲ ಅಂದರೆ ನಾವು ಯಾರಿಗೋ ಮನಸ್ಸು ಕೊಟ್ಟ ಕಾರಣ ನಾವಿನ್ನ ಹಾಗೆಯೇ ದುಃಖದಲ್ಲಿದ್ದೇವೆ. ಈ ದಿನದಿಂದಾದರೂ ನೀವು ದೇವರಿಗೆ ನಿಮ್ಮ ಹೃದಯವನ್ನು ಕೊಡುವುದಾದರೆ, ನಿಮ್ಮ ಮನಸ್ಸಿನಲ್ಲಿ ದೇವರನ್ನು ಕರೆದುಕೊಳ್ಳುವುದಾದರೆ, ಯೇಸು ನಿಮಗೆ ಸಮೃದ್ಧಿಯಾದಂಥ ಆಶೀರ್ವಾದ, ಕೊರತೆ ಇಲ್ಲದಂಥ ದವಸ ಧಾನ್ಯಗಳಾಗಿರಬಹುದು, ಕೊರತೆ ಇಲ್ಲದಂಥ ಆಶೀರ್ವಾದಗಳಾಗಿರಬಹುದು, ಕೊರತೆ ಇಲ್ಲದಂತೆ ಧನೈಶ್ವರ್ಯಗಳನ್ನು ನಿಮ್ಮ ಮನೆಯ ಬಾಗಿಲ ಮುಂದೆ ತಂದು ಆತನು ನಿಮ್ಮ ಬಾಗಿಲನ್ನು ತಟ್ಟುತ್ತಾ ಇದ್ದಾನೆ. ಹಲ್ಲೆಲೂಯಾ. ನಿಮ್ಮ ಬಾಗಿಲಂದ್ರೆ ಮನೆಯ ಬಾಗಿಲಲ್ಲ, ನಿಮ್ಮ ಹೃದಯದ ಬಾಗಿಲನ್ನು ತಟ್ತಾ ಇದ್ದಾನೆ. ಆತನ ಸ್ವರವನ್ನು ಕೇಳಿಸಿಕೊಂಡು ಯಾರು ಆ ಬಾಗಿಲನ್ನು ಓಪನ್ ಮಾಡ್ತಿರೋ ಅವರ ಹೃದಯದಲ್ಲಿ ಬಂದು ವಾಸ ಮಾಡಿ ಆ
ಮನಸ್ಸಿಗೆ ನೆಮ್ಮದಿಯನ್ನು ದೇವರು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಎಷ್ಟು ವರ್ಷದಿಂದ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಎಷ್ಟು ವರ್ಷದಿಂದ ಉಪವಾಸ ಇರ್ತಾ ಇದ್ದೇವೆ, ಎಷ್ಟು ವರ್ಷದಿಂದ ನಾವು ಕಣ್ಣೀರನ್ನು ಸುರಿಸ್ತಾ ಇದ್ದೇವೆ. ಆದರೆ ನಮ್ಮ ಪ್ರಾರ್ಥನೆಗೆ ಉತ್ತರ ಇಲ್ಲಾಂದರೆ ನಾವು ಯಾರಿಗೆ ಮನಸ್ಸು ಕೊಟ್ಟಿದ್ದೇವೆ? ನಮಗೆ ಬೇಕಾದವರಿಗೆ ಮನಸ್ಸು ಕೊಟ್ಟ ಕಾರಣ ನಮ್ಮ ಕಣ್ಣೀರು ಧಾರಾಳವಾಗಿ ಹೋಗ್ತಾ ಇದ್ದಾವೆ. ಆದರೆ ಯೇಸುವಿಗೆ ನಿನ್ನ ಮನಸ್ಸನ್ನು ಕೊಡುವುದಾದರೆ ಖಂಡಿತವಾಗಿ ದೇವರು ನಿಮ್ಮ ಹೃದಯದಲ್ಲಿರುವಂಥ ಗಾಯಗಳನ್ನು ಕಟ್ಟುವಂಥ ವ್ಯಕ್ತಿ ಯೇಸು ಕ್ರಿಸ್ತನು ಮಾತ್ರನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಒಂದು ಉದಾಹರಣೆ ಹೇಳ್ತಾ ಇದ್ದೆ. ಏನು ಉದಾಹರಣೆ ಗೊತ್ತಾ? ಇಬ್ಬರು ಫ್ರೆಂಡ್ಸಿಪ್ ಭಾಳ ಚೆನ್ನಾಗಿ ಭಾಳ ಕ್ಲೋಸ್ ಆಗಿದ್ರು, ಭಾಳ ಸುಂದರವಾಗಿ ಹಾಗೆ ಸ್ನೇಹಿತರಾಗಿ ದಿನ ಕಳೆಯುತ್ತಾ ಅವರ ಸ್ನೇಹಿತ ಒಂದು ಸಂಬಂಧವನ್ನು ಅಧಿಕವಾಗಿ ತುಂಬ ದಿನಗಳು ತುಂಬ ವರ್ಷಗಳು ಆಗುವವರೆಗೂ ಆ ಸಂಬಂಧ ಭಾಳ ಗಟ್ಟಿಯಾಗಿತ್ತು. ಎಲ್ಲಿವರೆಗೆ? ಅವರಿಬ್ಬರು ಚೆನ್ನಾಗಿರುವವರೆಗೆ. ಫಸ್ಟ್ನೇ ತಿಂಗಳು ಭಾಳ ಚೆನ್ನಾಗಿ ಮಾತಾಡ್ತಾ ಇದ್ರು. 2ನೇ ತಿಂಗಳು ಅವ್ರ ಮನೆಗೋ ಇವ್ರ ಮನೆಗೆ ಅವರು ಹೋಗಿ ಬರುವಂಥ ಸಂಬಂಧ ಅವ್ರದ್ದಾಗಿತ್ತು. 3ನೇ ತಿಂಗಳು ಇನ್ನೇನು ಒಂದೊಂದು ದಿನ ಅವರ ಮನೆಯಲ್ಲಿ ನಮಗೆ ಟೈಮ್ ಇಲ್ಲ, ನಮ್ಮ ಮನೆಯಲ್ಲಿ ಯಾರೂ ಇಲ್ಲ ಅಂದರೆ ಅವ್ರು ಬಂದು ಇವ್ರ ಮನೆಯಲ್ಲಿ ಮಲಗೋದು, ಇವ್ರು ಬಂದು ಅವ್ರ ಮನೆಯಲ್ಲಿ ಮಲಗೋದು. ಈ ರೀತಿಯಾದಂಥ ಸಂಬಂಧ ಬೆಳೀತಾ 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 ಒಂದು ದಿನ ಬಂತು, ಕೊನೆಯ ದಿನ. ಹಲ್ಲೆಲೂಯಾ. ಎಷ್ಟೋ ವರ್ಷಗಳಿಂದ ತುಂಬ ಬಹಳ ಪ್ರೀತಿಯಿಂದ ಇರುವಂಥ ಸಂಬಂಧಿಕರು, ಪ್ರೀತಿಯಿಂದ ಇರುವಂಥ ಸ್ನೇಹಿತರು, ಬಹಳ ಬಂಧುತ್ವದಿಂದ ಕೂಡಿದಂಥ ಆ ಸ್ನೇಹ ಕೆಲವರೆಲ್ಲ ಯೂಟ್ಯೂಬಲ್ಲಿ ನೋಡಿರ್ತೀರ, ವಾಟ್ಸಪ್ಪಲ್ಲಿ ನೋಡ್ತಿರ್ತೀರ, ಮತ್ತು ಇನ್ನು ಟಿ ವಿಗಳಲ್ಲಿ ನೋಡ್ತಿರ್ತೀವಿ. ನಾವು ಬಹಳ ಸುಂದರವಾದಂಥ ಸ್ನೇಹಿತರಾಗಿ ಜೀವನ ನಡೆಸ್ತಾ ಇದ್ರು. ಒಂದು ದಿನ ಬಂತು, ಒಬ್ಬ ಸ್ನೇಹಿತನಿಗೆ ಹಣದ ಸಮಸ್ಯೆ ಬಂತು. ಅಷ್ಟು ದಿನದವರೆಗೂ ತುಂಬ ಚೆನ್ನಾಗಿದ್ರು ಅವರು. ಹಣದ ಸಮಸ್ಯೆ ಬಂದಾಗ ಸ್ನೇಹಿತನು, ನಮ್ಮ ತಾಯಿಗೆ ಹೀಗಾಗಿದೆ, ನಿನ್ನಲ್ಲಿ ಇರುವಂಥ ಹಣ ನನಗೆ ಕೊಡ್ತೀಯಾ ಅಂತ ಕೇಳಿದಾಗ ಹಣ ಇರುವಂಥ ಸ್ನೇಹಿತ ಏನು ಮಾಡ್ದ? ಕೊಡ್ತೀನಿ ಅಂತೇಳಿ ಆ ಟೈಮಿಗೆ ಕೊಡದೆ ಅವನು ಕಾಣಿಸಲಾರ್ದಂತೆ ಹೋದ. ಹಲ್ಲೆಲೂಯಾ. ದೂರ ಹೋಗ್ಬಿಟ್ಟ. ಎಲ್ಲಿಗೆ ಹೋದ್ನ ಗೊತ್ತಿಲ್ಲ. ಪ್ರತಿದಿನ ಜೊತೆಯಲ್ಲೇ ಇರ್ತಾ ಇದ್ದ, ಪ್ರತಿ ಕ್ಷಣ ಅವನ ಜೊತೆಯಲ್ಲೇ ಮಾತಾಡ್ತಾ ಇದ್ದ. ಪ್ರತಿದಿನ ಒಬ್ಬರು ನೋಡ್ಲಿದ್ದಂಗೆ ಒಬ್ರು ಇರಕ್ಕೆ ಆಗ್ತಾ ಇರಲಿಲ್ಲ. ಪ್ರತಿದಿನ ಒಂದು ವೇಳೆ ಯಾರನ್ನ ಮಾತಾಡಿಸಿದಂಗೆ ಇರ್ತಿದ್ರೇನೋ ಅವರಿಬ್ಬರು ಪ್ರತಿದಿನ ಮಾತನಾಡದೆ, ಊಟ ಮಾಡದೆ, ನೀರು ಕುಡಿಯದೆ, ನಗ್ಲಾರ್ದಂಗೆ, ಕೆಲವು ವಿಷಯಗಳನ್ನು ಹಂಚಿಕೊಳ್ಳಾರ್ದಂಗೆ ಒಂದು ದಿನ ಕೂಡ ಅವರು ನಿದ್ದೆ ಮಾಡಿಲ್ಲ. ಒಂದು ದಿನ ಬಂದಾಗ ನಮ್ಮ ತಾಯಿಗೆ ಆರಾಮಿಲ್ಲ, ನೀನು ಸ್ವಲ್ಪ ಹಣ ಸಹಾಯ ಮಾಡ್ತೀಯ ಅಂತ ಕೇಳಿದಾಗ ಅಷ್ಟು ದಿನದಿಂದ ಇರುವಂಥ ಒಂದು ಸ್ನೇಹಿತ ಏನು ಮಾಡ್ದ? ಕೈ ಕೊಟ್ಟು ಹೋಗ್ಬಿಟ್ಟ. ಕೈ ಕೊಟ್ಟು ಹೋದ್ಮೇಲೆ ಏನು ಮಾಡಬೇಕೋ ದಿಕ್ಕು ತೋಚಲಾರ್ದಂಗೆ ಪ್ರಾಣಾಪಾಯದಿಂದ ಅವರ ತಾಯಿ ತುಂಬ ಸೀರಿಯಸ್ ಆಗಿದ್ದಾಳೆ. ನನ್ನ ತಾಯಿಗೆ ನನ್ನ ಸ್ನೇಹಿತನಿದಾನಲ್ಲ, ನನಗೆ ಖಂಡಿತವಾಗಿ ನನಗೆ ಸಹಾಯ ಮಾಡ್ತಾನೆ, ನನಗೆ ಖಂಡಿತವಾಗಿ ನನಗೆ ಆತನಿಗೆ ಕಷ್ಟ ಬಂದರೂ ಕೂಡ ನನ್ನ ಕಷ್ಟ ಅಂತ ಅರ್ಥ ಮಾಡಿಕೊಂಡು ನನಗೆ ಸಹಾಯ ಮಾಡ್ತಾನಂತೇಳಿ ಆ ಸ್ನೇಹಿತ ಎದುರು ನೋಡುವಾಗ ಎಷ್ಟು ಸಾರಿ ಫೋನ್ ಮಾಡಿದ್ರು, ಸ್ವಿಚ್ ಆಫ್. ಎಷ್ಟು ಸಾರಿ ಆತನನ್ನು ಮನೆಯ ಬಳಿಗೆ ಹೋದರೆ ಅವರ ಮನೆ ಬೀಗ ಹಾಕಿದೆ. ಅಂಥ ಸಂದರ್ಭದಲ್ಲಿ ಸ್ನೇಹಿತ ಏನು ಮಾಡಿದ? ಕೊನೆಯದಾಗಿ ಯಾರೋ ಒಬ್ಬರು ಸುವಾರ್ತೆ ಸಾರ್ಕೊಳ್ತಾ ಬರ್ತಾ ಇದ್ರಂತೆ. ನಮ್ಮ ಹಾಗೆ ನಿಮ್ಮ ಹಾಗೆ ಯೇಸುವಿನ ಬಗ್ಗೆ ಹೇಳ್ತಾ ಬರ್ತಾ ಇದ್ದಾಗ ಅವರು ಬಂದು ಹೇಳಿದ್ರಂತೆ, ನನಗೆ ತುಂಬ ಕಷ್ಟದಲ್ಲಿದೆಯಲ್ಲ ನೀನು, ಯಾಕೆ ಇಷ್ಟು ಅಳ್ತಾ ಇದೆಯಾ, ಯಾಕೆ ಇಷ್ಟು ಸಮಸ್ಯೆ ನಿನ್ನ ಮುಖದಲ್ಲಿ ಕಾಣ್ತಾ ಇದೆ ಅಂತ ಕೇಳಿದಾಗ, ಇಲ್ಲ ನನ್ನ ಸ್ನೇಹಿತ ಈ ರೀತಿಯಾಗಿ ನನಗೆ ಅಮೌಂಟ್ ಕೊಡ್ತೇನಂತೇಳಿ ಮನೆ ಹತ್ರ ಬಂದರೆ ಬೀಗ ಹಾಕ್ಕೊಂಡಿದ್ದಾನೆ, ಫೋನ್ ಮಾಡಿದರೆ ಸ್ವಿಚ್ ಆಫ್ ಆಗಿದೆ, ಏನು ಮಾಡಬೇಕು ನನಗೆ ದಿಕ್ಕು ತೋಚ್ತಾ ಇಲ್ಲ ಅಂತ ಕೇಳಿದಾಗ, ಹೌದಾ, ನಿಜವಾದ ಸ್ನೇಹಿತನು ಈ ಲೋಕದಲ್ಲಿ ನೀನು ಎಲ್ಲ ಹುಡುಕಿ ಬಂದರೂ ಕೂಡ ಎಲ್ಲಿ ನಿಜವಾದ ಸ್ನೇಹಿತನಿಲ್ಲ. ಇದುವರೆಗೂ ನಿನಗೆ ಒಳ್ಳೆ ಸ್ನೇಹಿತನಾಗಿ ಕಾಣಿಸ್ತಾ ಇರಬಹುದು, ಆದರೆ ಈ ಕಷ್ಟ ಕಾಲದಲ್ಲಿ ನಿನಗೆ ಸಹಾಯ ಮಾಡಲಾರ್ದಂಥ ಸ್ನೇಹಿತ ಅವನು ಸ್ನೇಹಿತನಲ್ಲ. ನಿಜವಾದ ಸ್ನೇಹಿತ ಒಬ್ಬನಿದ್ದಾನೆ, ಆ ಸ್ನೇಹಿತನ ಬಳಿಯಲ್ಲಿ ನಾನು ಕರ್ಕೊಂಡು ಹೋಗ್ತೇನೆ ಅಂತ ಕೇಳಿದಾಗ, ಇಲ್ಲ
ನಮ್ಮ ತಾಯಿ ತುಂಬ ಸಾವು ಬದುಕಿನಲ್ಲಿ ಇದ್ದಾಳೆ, ನಮ್ಮ ತಾಯಿ ತುಂಬ ಹೋರಾಟದಲ್ಲಿದ್ದಾಳೆ, ತುಂಬ ಅನಾರೋಗ್ಯದಲ್ಲಿದ್ದಾಳೆ, ನಾನು ಎಲ್ಲಿಗೆ ಬರಲಿಕ್ಕೆ ಆಗಲ್ಲ ಅಂತ ಕೇಳಿದಾಗ, ನೀನು ಎಲ್ಲಿಗೆ ಬರುವಂಥ ಅವಶ್ಯಕತೆ ಇಲ್ಲ, ನಾವು ಇಲ್ಲೇ ನಿಂತ್ಕೊಂಡು ನಿಮ್ಮ ತಾಯಿಗೋಸ್ಕರ ಪ್ರಾರ್ಥನೆ ಮಾಡೋಣ. ನಿಮ್ಮ ತಾಯಿಗೋಸ್ಕರ ನಾವು ದೇವರ ಹತ್ರ ಒಂದು ಮನಸ್ಸಿನ ಪೂರ್ತಿಯಾಗಿ, ನಮ್ಮ ಮನಸ್ಫೂರ್ತಿಯಾಗಿ ದೇವರಿಗೆ ವಿಜ್ಞಾಪನೆಯನ್ನು ಮಾಡೋಣ. ಆ ವಿಜ್ಞಾಪನೆಯನ್ನು ಕೇಳಿಸಿಕೊಂಡು ನೀನು ಹೋಗುವಷ್ಟರೊಳಗಾಗಿ ದೇವರು ನಿಮ್ಮ ತಾಯಿಯನ್ನು ಮುಟ್ತಾನೆ ಅಂತ ಕೇಳಿದಾಗ, ಏನದು, ಏನು ಆ ಒಂದು ಉತ್ತಮವಾದಂಥ ಮಾತು ಏನಂತ ಕೇಳಿದಾಗ, ಏನಾದರೂ ಔಷಧ ಕೊಡ್ತಾನೋ, ಇಲ್ಲ ಏನಾದರೂ ಒಳ್ಳೆ ಒಂದು ಸ್ವಲ್ಪ ಹಣವನ್ನು ಸಹಾಯ ಮಾಡ್ತಾನೋ, ಇಲ್ಲ ಏನಾದರೂ ಕೊಡ್ತಾನೇನೋ ಅಂತೇಳಿ ಆ ಪೇತ್ರ ಯೋಹಾನರು ಕುರುಡರಿಗೆ ಹೇಳಿದ ಹಾಗೆ ಆ ಒಂದು ವ್ಯಕ್ತಿ ಹೇಳಿದಾಗ, ಏನು ಕೊಡ್ತಾನೋ ಏನೋ 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 ಅಂತೇಳಿ ಎದುರು ನೋಡ್ತಾ ಇರಬೇಕಾದ್ರೆ ಆ ವ್ಯಕ್ತಿ ನಿನ್ನ ಕಣ್ಣುಗಳನ್ನು ಮುಚ್ಚು ಅಂದ ತಕ್ಷಣ, ನನ್ನ ಕಣ್ಣು ಮುಚ್ಚಿದ ತಕ್ಷಣ ಏನಾದರೂ ಒಂದು ಕಟ್ಟು ಹಣ ಸಿಗ್ಬೋದೇನೋ, ಏನಾದರೂ ಒಂದು ಬಂಗಾರದ ವಸ್ತುವನ್ನು ಕೊಡ್ತಾನೇನೋ ಅಂತ ಆಸೆ ಪಟ್ಟ. ಆದರೆ ಕಣ್ಣು ಮುಚ್ಚಿಕೊಂಡು ಮೊಣಕಾಲೂರಿ ಪ್ರಾರ್ಥನೆ ಮಾಡಿದಾಗ ಆ ಕಳೆದುಕೊಂಡಂಥ ಸ್ನೇಹಿತನ ಬಗ್ಗೆ ಬಿಟ್ಟು, ನೀನು ನಿಜವಾದಂಥ ಸ್ನೇಹಿತನನ್ನು ನಾನು ಹುಡುಕಿಕೊಂಡು ಬಂದಿದ್ದೇನೆ, ಆ ಸ್ನೇಹಿತನನ್ನು ನಿನ್ನ ಮನಸ್ಸಿನಲ್ಲಿ ನೀನು ಕರೆಯುವುದಾದರೆ ನಿನಗಿರುವಂಥ ಪರಿಸ್ಥಿತಿಗಳು ದೇವರು ಬದಲಾವಣೆ ಮಾಡ್ತಾನಂತೇಳಿ ಪ್ರಾರ್ಥನೆ ಮಾಡಿದಾಗ, ಆ ಪ್ರಾರ್ಥನೆ ಮಾಡಿದ 5 ನಿಮಿಷದಲ್ಲಿ ಅವರ ತಾಯಿ ಬಳಿಯಲ್ಲಿ ಇಬ್ಬರು ದೇವರ ಸುವಾರ್ತೆಯನ್ನು ಹೇಳಿದಂಥ ವ್ಯಕ್ತಿ ಮತ್ತೆ ಆ ಸ್ನೇಹಿತನಿಗೋಸ್ಕರ ಹುಡುಕುವಂಥ ವ್ಯಕ್ತಿ ಇಬ್ಬರು ಸೇರಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿ, ಆಕಾಶದ ಕಡೆಗೆ ಕಣ್ಣುಗಳನ್ನು ಕೈಗಳನ್ನು ಚಾಚಿ ಭಾರವಾಗಿ ಪ್ರಾರ್ಥನೆ ಮಾಡಿ, ಮನಸ್ಸಿನಲ್ಲಿ ಯೇಸುವನ್ನು ಯಾವಾಗ ಸ್ವೀಕಾರ ಮಾಡಿದನೋ ಆ ಮನಸ್ಸಿನಲ್ಲಿ ಸ್ವೀಕಾರ ಮಾಡಿದಂಥ ಮನಸ್ಸನ್ನು ತೆಗೆದುಕೊಂಡು ಯೇಸು ಕ್ರಿಸ್ತನು ಅವರ ತಾಯಿಗೆ ಇರುವಂಥ ಎಲ್ಲ ಅಸ್ವಸ್ಥತೆಯನ್ನು ತೆಗೆದುಹಾಕಿ ಆರೋಗ್ಯವನ್ನು ದೇವರು ಕೊಟ್ಟಿದ್ದಾನೆ. ಹಲ್ಲೆಲೂಯ. ಈ ಲೋಕದ ಸ್ನೇಹಿತರು ನಮಗೆ ಮೋಸ ಮಾಡಬಹುದು, ಹಣವನ್ನು ಕೊಡ್ತೇನಂತೇಳಿ ಸುಳ್ಳು ಹೇಳಬಹುದು. ಆದರೆ ಯೇಸು ಕ್ರಿಸ್ತನಿಗೆ ನಾವು ಮನಸ್ಸು ಕೊಡುವುದಾದರೆ ನಮ್ಮ ಮನಸ್ಸಿನಲ್ಲಿರುವಂಥ ಎಲ್ಲ ನೋವುಗಳನ್ನು ದೇವರು ಏನು ಮಾಡ್ತಾನಂತೆ, ವಾಸಿ ಮಾಡ್ತಾನಂತೆ. ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ಇರುವಂಥ ಶಕ್ತಿ ಇನ್ನು ಯಾವುದರಲ್ಲಿ ಕೂಡ ಇಲ್ಲ. ಹಲ್ಲೆಲೂಯ. ನಾನು ಮೊನ್ನೆ ಒಂದು ನಮಗಿರುವಂಥ ಭಯ ಮಾಡಿಸುವವರಿಗೆ ಸ್ವಲ್ಪ ಬಹಳ ಸಂತೋಷವಾಗಿರಬಹುದು, ಅದನ್ನು ಮಾಡಿಸುವವನಿದನಲ್ಲ, ಪೂರ್ತಿಯಾಗಿ ಅವನು ಒಂದಲ್ಲ ಒಂದು ದಿನ ಸಾಯುವಷ್ಟರೊಳಗೆ ಅವನೇ ಅದನ್ನು ಅನುಭವಿಸಿ ಸಾಯಬೇಕೇ ಹೊರತು, ಮಾಡಿಸಿದವರು ಸ್ವಲ್ಪ ದಿನಗಳು ಸಮಸ್ಯೆಗಳು, ಸ್ವಲ್ಪ ದಿನಗಳು ಅಸ್ವಸ್ಥವಾಗಿರಬಹುದು, ಸ್ವಲ್ಪ ದಿನ ಆದ ಮೇಲೆ ಯೇಸುವಿನ ರಕ್ತದಲ್ಲಿ ನೀನು ಬರುವಾಗ, ಯೇಸುವಿಗೆ ನಿನ್ನ ಮನಸ್ಸನ್ನು ಕೊಡುವಾಗ, ಯೇಸುವಿನ ಸನ್ನಿಧಿಯಲ್ಲಿ ನಿನ್ನ ಮನಸ್ಸಿನಲ್ಲಿ ಯೇಸುವನ್ನು ಸ್ವೀಕಾರ ಮಾಡಿಕೊಂಡು, ಯೇಸು ಬಿಟ್ಟರೆ ನನಗೆ ಯಾರೂ ಗತಿ ಇಲ್ಲ ಅಂತೇಳಿ ಯಾವಾಗ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತೀಯೋ ಆವಾಗ ದೇವರು ನಿಮ್ಮ ಮನಸ್ಸಿನಲ್ಲಿ ಬಂದು ನಿಮ್ಮ ಮನಸ್ಸಿಗಿರುವಂಥ ಎಲ್ಲ ಗಾಯಗಳನ್ನು ವಾಸಿ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಕೆಲವ್ರ ಹತ್ರ ನಾನು ಕೇಳ್ತೀನಿ, ಏನಮ್ಮ ಚೆನ್ನಾಗಿದೆಯಾ ಅಂದರೆ, ಎಲ್ಲಿ ಚೆನ್ನಾಗಿ ಬಿಡಮ್ಮ, ನಿನ್ನ ಮನಸ್ಸು ಚೆನ್ನಾಗಿದೆನಾ? ಚೆನ್ನಾಗಿದೆ, ಅದು ಕೂಡ ತುಂಬ ಗಾಯವಾಗಿದೆ. ಗಾಯ ಈ ಲೋಕದ ಮನುಷ್ಯರು ಗಾಯ ಮಾಡಲಿಕ್ಕೆ ಇರೋದು, ಆದರೆ ಯೇಸು ವಾಸಿ ಮಾಡಲಿಕ್ಕೆ ಇದ್ದಾನೆ. ಹಲ್ಲೆಲೂಯ. ಯೇಸುವಿನಂಥ ಉತ್ತಮವಾದಂಥ ಸ್ನೇಹಿತ ಇಡೀ ಪ್ರಪಂಚ ನಾವು ಎಲ್ಲಿ ನಮಗೆ ಎಷ್ಟು ಕಣ್ಣಿಗೆ ಕಾಣಿಸುತ್ತೋ ಅಷ್ಟು ದೂರ ಹೋಗಿ ನಾವು ನೋಡಿ ಬಂದರೂ ಕೂಡ ಒಳ್ಳೆಯ ಸ್ನೇಹಿತ ನಮಗೆ ಇಲ್ಲ. ಅದಕ್ಕಾಗಿ ಯೇಸುವನ್ನು ನೀವು ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವುದಾದರೆ, ಯೇಸುವಿಗೆ ನಿಮ್ಮ ಮನಸ್ಸಿನಲ್ಲಿ ಸ್ಥಳವನ್ನು ಕೊಡುವುದಾದರೆ, ನಿಮ್ಮ ಮನಸ್ಸಿನಲ್ಲಿರುವಂಥ ಎಲ್ಲ ನೋವುಗಳನ್ನು ಯೇಸು ವಾಸಿ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಯಾರಿಗೆ ನಾವು ಯಾರ ಮೇಲೆ ಮನಸ್ಸಿಡಬೇಕು? ನಾವು ಯೇಸುವಿನ ಮೇಲೆ ನಾವು ಮನಸ್ಸಿಡಬೇಕು. ಯೇಸುವಿನ ಮೇಲೆ ನಾವು ಮನಸ್ಸಿಟ್ಟರೆ ದೇವ್ರು ಏನು ಮಾಡ್ತಾನೆ? ನಮ್ಮ ಮನಸ್ಸಿನಲ್ಲಿ ಇರುವಂಥ ಎಲ್ಲ ಗಾಯಗಳನ್ನು ವಾಸಿ ಮಾಡ್ತಾನೆ. ನೋಡ್ರಿ, ಆ ಸ್ನೇಹಿತನಿಗೋಸ್ಕರ ಎಷ್ಟು ದಿನಗಳು ಬೇಡಿ, ಎಷ್ಟು ದಿನಗಳು, ಎಷ್ಟೋ ವರ್ಷಗಳು ಕಳೆದರೂ ಕೂಡ ಕೊನೆಯದಾಗಿ ಸ್ನೇಹಿತ ಏನು ಮಾಡ್ದ? ಕೈ ಕೊಟ್ಟು ಹೋದ. ಆದರೆ ಕೈ ಬಿಟ್ಟಿರುವಂಥ ನಾವು ನಮ್ಮ ಕೈಯನ್ನು ದೇವರು ಕಸ್ಕೊಂಡು ತನ್ನ ಕೈಯಲ್ಲಿ ಇಟ್ಕೊಂಡು ನಮ್ಮ ಮನಸ್ಸು ಯೇಸುವಿಗೆ ಕೊಡುವುದಾದರೆ ಸುಂದರವಾಗಿ ನಮ್ಮನ್ನು ರೂಪಿಸಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ.
ಅದಕ್ಕೆ ಒಬ್ಬ ತೆಲುಗು ಹಾಡು ಹೀಗಿದೆ, ಸ್ನೇಹಿತುಡಾ నా ప్రాణ స్నేహితుడా, ఆపదలో నన్నాదుకొనే నిజమైన స్నేహితుడా, నా నిజమైన స్నేహితుడా, స్నేహితుడా నా స్నేహితుడా, నా ప్రాణ స్నేహితుడా, ఆపదలో నన్నాదుకొనే నిజమైన స్నేహితుడా, నా నిజమైన ಸ್ನೇಹಿತುಡಾ. ನಿಜವಾದಂಥ ಪ್ರಾಣ ಸ್ನೇಹಿತನ ಯಾರು ಗೊತ್ತಾ? ಯೇಸು ಕ್ರಿಸ್ತನು ಮಾತ್ರ. ನಾವು ಯಾರ್ಯಾರನ್ನೋ ಸ್ನೇಹಿತರನ್ನಾಗಿ ಮಾಡಿಕೊಂಡು ಮೋಸ ಹೋಗುವುದಕ್ಕಿಂತ ಮುಂಚೆ ಒಂದು ಸಾರಿ ನಿನ್ನ ಮನಸ್ಸು ಯೇಸುವಿನ ಕಡೆಗೆ ತಿರುಗಿಸಿ, ನಿನ್ನ ಮನಸ್ಸು ಯೇಸುವಿನ ಕೈಗೆ ಕೊಟ್ಟು ಆತನನ್ನು ಪರೀಕ್ಷೆ ಮಾಡುವುದಾದರೆ ಯೇಸು ಆ ಮನಸ್ಸಿನಲ್ಲಿ ಉತ್ತರ ಕೊಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡೋಣ, ಅಲ್ಲೇ ಕೆಳಗಿನ ವಚನ 25ನೇ ಕೀರ್ತನೆ 1ನೇ ವಚನದಲ್ಲಿ ಕೆಳಗಿನ ವಚನ, ನನ್ನ ದೇವರೇ ನಿನ್ನನ್ನೇ ನಂಬಿದ್ದೇನೆ. ಯಾರನ್ನ ನಾವು ನಂಬಬೇಕು? ಯೇಸುವನ್ನು ನಂಬಬೇಕು. ಈ ಲೋಕದ ಜನರನ್ನು ನಾವು ನಂಬಿ ಮೋಸ ಹೋಗುವುದಕ್ಕಿಂತ ಯೇಸುವನ್ನು ನೀನು ಧಾರಾಳವಾಗಿ, ಹೃದಯಪೂರ್ವಕವಾಗಿ, ಯಥಾರ್ಥವಾಗಿ ದೇವರ ಸನ್ನಿಧಿಯಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ಯೇಸುವನ್ನು ನೀನು ಅರ್ಥಕೊಂಡ ಮೇಲೆ, ಯೇಸುವಿಗೆ ನೀನು ಮನಸ್ಸು ಕೊಟ್ಟ ಮೇಲೆ, ಯಾರ ಜೊತೆಯಲ್ಲಿ ನೀನು ನಂಬಿಕೆ ಇಟ್ಟುಕೊಂಡು ಜೀವನ ಮಾಡ್ತಾ ಇದೆಯೋ ಆ ನಂಬಿಕೆಯಾದಂಥ ವ್ಯಕ್ತಿ ನಿನಗೆ ಮೋಸ ಮಾಡಬಹುದು. ಆದರೆ ಯೇಸುವನ್ನು ನೀನು ನಂಬುವುದಾದರೆ, ಅನ್ನಳು ದೇವರನ್ನು ನಂಬಿದಳು, ಅಬ್ರಹಾಮನು ದೇವರನ್ನು ನಂಬಿದ, ಯಾಕೋಬನು ದೇವರನ್ನು ನಂಬಿ ಭರವಸೆಯಿಂದ ಜೀವನ ಮಾಡಿದ್ರು. ಅವರ ಜೀವಿತದಲ್ಲಿ ದೇವರು ಏನು ಮಾಡಿದ? ನಷ್ಟ ಆಗಲಾರದಂತೆ, ನಷ್ಟ ಆಗದಂತೆ, ಪ್ರಮಾಣ ತಪ್ಪದಂತೆ ಮಾತು ಕೊಟ್ಟ ಮೇರೆಗೆ ಯೇಸು ಕ್ರಿಸ್ತನು ನಡ್ಕೊಂಡ. ಹಲ್ಲೆಲೂಯಾ. ನಡ್ಕೊಂಡಿದ್ದಕ್ಕಾಗಿ ಅಬ್ರಹಾಮನಾಗಲಿ, ಅನ್ನಳಾಗಲಿ, ಯಾಕೋಬನಿಗಾಗಲಿ ದೇವರು ಏನು ಮಾಡ್ದ? ನಡ್ಕೊಂಡಿದ್ದಕ್ಕೆ ದೇವರು ಕೊಡುವ ತನಕ ಎಡಬಿಡದೆ ಪ್ರಾರ್ಥನೆ ಮಾಡಿದ್ದಕ್ಕಾಗಿ ಅವರು ಏನು ಕೇಳಿಕೊಂಡ್ರೋ ಅದನ್ನು ದೇವರು ಖಂಡಿತವಾಗಿ ದೇವರು ಕೊಟ್ಟ. ಹಲ್ಲೆಲೂಯಾ. ಅಲ್ಲಿ ದೇವರ ವಾಕ್ಯ ಒಂದು ನೋಡ್ತಾ ಇದ್ದೇವೆ, ಕೀರ್ತನೆ 11ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. 11ನೇ ಅಧ್ಯಾಯ ನಂಬಿಕೆ ಕುರಿತಾಗಿ ದೇವರು ಹೇಳ್ತಾ ಇದ್ದಾನೆ. 11ನೇ ಅಧ್ಯಾಯ 1ನೇ ವಚನ, ಯೆಹೋವನನ್ನು ಆಶ್ರಯಿಸಿಕೊಂಡಿದ್ದೇನೆ, ನೀವು ದುಷ್ಟರು ಕತ್ತಲಲ್ಲಿ ಯಥಾರ್ಥ ಹೃದಯವುಳ್ಳವರನ್ನು ಕೊಲ್ಲಬೇಕೆಂದು ಬಿಲ್ಲು ಬೊಗ್ಗಿಸಿ ಎದೆಗೆ ಬಾಣವನ್ನು ಹೂಡಿದ್ದಾರೆ ನೋಡಿರಿ. ಹಲ್ಲೆಲೂಯಾ. ನಾವು ಕತ್ತಲಲ್ಲಿ ಇರುವಂಥ ಯಥಾರ್ಥವಿಲ್ಲದವರ ಜೊತೆಗೆ ನಾವು ನಂಬಿಕೆಯನ್ನು ನಾವು ಇಡುವುದು ಬೇಡ. ಕತ್ತಲೆ ಅಂದರೆ ದೇವರಿಗೆ ಅಶುದ್ಧವಾದದ್ದು. ಕತ್ತಲೆಯಲ್ಲಿ ನಮಗೆ ಎಲ್ಲ ಕಾಣಿಸುತ್ತಾ? ಕಾಣಿಸಲ್ಲ. ಬೆಳಕಾಗಿದ್ದಾಗ ನಮಗೆ ಎಲ್ಲ ಕಾಣಿಸುತ್ತೆ. ಆದರೆ ಪರಿಶುದ್ಧ ಯಾವುದೋ, ಆ ಕಲ್ಮಶ ಯಾವುದೋ, ಯಾವ ರೀತಿಯಾಗಿರುವಂಥ ವಸ್ತು ಕೂಡ ಏನಾಗುತ್ತೆ? ಬೆಳಕಲ್ಲಿ ಕಾಣುತ್ತೆ. ಆದರೆ ಕತ್ತಲಲ್ಲಿ ಇರುವಂಥ ವ್ಯಕ್ತಿಗಳನ್ನು, ಅಂದರೆ ಪಾಪದಲ್ಲಿ ಇರುವಂಥ ವ್ಯಕ್ತಿಗಳನ್ನು ನಾವು ನಂಬುವುದು ಬೇಡ. ಶಾಪದಲ್ಲಿರುವಂಥ ವ್ಯಕ್ತಿಗಳನ್ನು ನಾವು ನಂಬುವುದು ಬೇಡ. ಯೇಸುವಿನ ಸನ್ನಿಧಿಗೆ ನಮ್ಮ ಕೈಲಿ ಆದರೆ ಅಂಥವ್ರನ್ನ ನಾವು ಕರ್ಕೊಂಡ್ಬಂದು ನಮಗೆ ಆದಂಥ ಆಶೀರ್ವಾದದಲ್ಲಿ ಅವರಿಗೂ ನಾವು ಪಾಲುಗಾರರಾಗಿ ನಡೆಸಲಿಕ್ಕೆ ನಾವು ಶಕ್ತರಾಗಿರಬೇಕೇ ಹೊರತು ನಾವು ನಂಬಿಕೆ ದ್ರೋಹ ಮಾಡುವಂಥ ವ್ಯಕ್ತಿಗಳಾಗಿರಬಾರ್ದು. ಹಲ್ಲೆಲೂಯಾ. ಯೇಸುವನ್ನು ನಾವು ನಂಬಿದರೆ, ಯೇಸುವನ್ನು ನಾವು ಆತನನ್ನು ಆರಾಧಿಸುವುದಾದರೆ, ಯೇಸುವಿನ ಮೇಲೆ ನಾವು ಭರವಸೆ ಇಟ್ಟು ಆತನನ್ನೇ ನಾವು ನಿರೀಕ್ಷಿಸಿಕೊಂಡು ಇರುವುದಾದರೆ ದೇವರು ಖಂಡಿತವಾಗಿ ನಮ್ಮ ನಂಬಿಕೆಯನ್ನು ಅಪಹಾಸ್ಯ ಮಾಡುವುದಿಲ್ಲ, ನಮ್ಮ ನಂಬಿಕೆಯನ್ನು ಆತನು ಕುಗ್ಗಿಸುವುದಿಲ್ಲ. ನಮ್ಮ ನಂಬಿಕೆಗೆ ತಕ್ಕ ಹಾಗೆ ಆತನು ಪ್ರತಿಫಲವನ್ನು ಕೊಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಯಾರ ಮೇಲೆ ಮನಸ್ಸಿಡಬೇಕು? ಯೇಸುವಿನ ಮೇಲೆ ಮನಸ್ಸಿಡಬೇಕು. ಯೇಸುವಿನ ಮೇಲೆ ನಾವು ನಂಬಿಕೆ ಇಡಬೇಕು. ಆವಾಗ ನಮಗೆ ದೇವರು, ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ ಅಲ್ಲಿ 4ನೇ ವಚನವನ್ನು ನಾವು ನೋಡೋಣ. ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ತಿಳಿಸು, ನೀನು ಒಪ್ಪುವ ದಾರಿಯನ್ನು ತೋರಿಸು. ಯಾರು ಒಪ್ಪಬೇಕಂತೆ? ನಮ್ಮ ಫ್ರೆಂಡ್ಸ್ ಅಲ್ಲ, ನಮ್ಮ ತಂದೆ ತಾಯಿ ಒಪ್ಪಿದ ದಾರಿ ಅಲ್ಲ,
ನಮ್ಮ ಸೇವಕರು ಒಪ್ಪಿದ ದಾರಿಯಲ್ಲ, MLA MP ಗಳು ಒಪ್ಪುವಂಥ ದಾರಿಯಲ್ಲ. ಯೇಸು ಒಪ್ಪುವ ದಾರಿಯಲ್ಲಿ ನಾವು ನಡೆಯುವುದಾದರೆ ನಮಗೆ ಏನು ಬೇಕೋ ಅದನ್ನು ದೇವರು ಸಕಾಲದಲ್ಲಿ ಒದಗಿಸಿ ಕೊಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಕೆಲವೊಂದು ಸರಿ ನಾವು ಯೋಚನೆ ಮಾಡ್ತೇವೆ, ನಾನು ಅಂದುಕೊಂಡಿದ್ದೆ ಕರೆಕ್ಟು, ನಾನು ಮಾಡುವುದೇ ಕರೆಕ್ಟು, ನಾನು ನಡೀತಾ ಇರುವ ದಾರಿನೇ ಸರಿ ಅಂತ. ಆದರೆ ಯೇಸು ಒಪ್ಪುವ ದಾರಿಯಲ್ಲಿ ನೀವು ನಡೆಯುವುದಾದರೆ, ಕೆಲವರು ಅಂದುಕೊಡ್ತಾರೆ, ನನಗೆ ಯಾವಾಗಲೂ ಹಿಂಗೆ ಬೈತಾ ಇರ್ತಾರೆ, ನಮ್ಮಮ್ಮ ನಮ್ಮಪ್ಪ ಎಲ್ಲರೂ ಬೈತಾ ಇರ್ತಾರೆ, ನೀನು ಹೋಗುವಂಥ ದಾರಿ ಒಳ್ಳೆಯದಲ್ಲ ಅಂತೇಳಿ. ಆದರೆ ನನಗೆ ಹೇಳುತ್ತೆ ನನ್ನ ಮನಸ್ಸು, ಅದೇ ದಾರಿಯಲ್ಲಿ ಹೋಗಬೇಕು. ಆ ದಾರಿಯಲ್ಲಿ ಹೋದರೆ ಅಲ್ಲಿ ಮುಳ್ಳುಗಳು ಇರಬಹುದು, ಆ ಹಳ್ಳಗಳಿರಬಹುದು, ಕುಣಿ ಇರಬಹುದು, ಅವು ಯಾವೇ ಇದ್ದರೂ ಕೂಡ ಯೇಸು ಒಪ್ಪುವ ದಾರಿಯಲ್ಲಿ ನೀನು ನಡೆಯುವುದಾದರೆ ಆ ಒಂದು ಮಾರ್ಗಗಳನ್ನು ದೇವರು ಸರಾಗ ಮಾಡಿ ಆತ್ಮನಿಂದ ತುಂಬಿಸಿ ನಮ್ಮನ್ನು ದಿನ ದಿನಕ್ಕೂ ಹೊಸದಾದಂಥ ಮಾರ್ಗದಲ್ಲಿ ನಡೆಸಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಯೇಸುವನ್ನು ನಾವು ಯೇಸುವಿಗೆ ಒಪ್ಪುವ ದಾರಿಯಲ್ಲಿ ನಾವು ನಡಿಬೇಕು. ನಮ್ಮ ದಾರಿಯಲ್ಲಿ ನಾವು ನಡೆದ್ರೆ ಏನಾಗುತ್ತೆ? ಆಕ್ಸಿಡೆಂಟ್ ಆಗ್ಬೋದು, ಸತ್ತು ಹೋಗ್ಬೋದು, ಇನ್ನು ಏನು ಬೇಕಾದರೂ ಆಗ್ಬೋದು. ಅದು ಆಗುವುದಕ್ಕಿಂತ ಮುಂಚೆ ದೇವರಿಗೆ ನಮ್ಮ ಮನಸ್ಸು ಕೊಡುವುದಾದರೆ, ಆ ಮನಸ್ಸಿನಿಂದ ನಾವು ಸಂಪೂರ್ಣವಾಗಿ ನಂಬುವುದಾದರೆ, ನಂಬಿಕೆ ಮೂಲಕವಾಗಿ ದೇವರು ಹೇಳ್ತಾ ಇದ್ದಾನೆ, ನೀನು ದೇವರು ಒಪ್ಪುವ ದಾರಿಯಲ್ಲಿ ನಡೆಯುವುದಾದರೆ ನಿನಗೆ ದೇವರು ಆಶೀರ್ವಾದವನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಜನರಿಗೆ ಆಶೀರ್ವಾದ ಬೇಕು? ಎಲ್ಲರಿಗೂ ಬೇಕು. ಆದರೆ ಏನು ಮಾಡಬಾರ್ದು? ನಾವು ದೇವರು ಒಪ್ಪಲಾರ್ದಂಥ ದಾರಿಯಲ್ಲಿ ನಡಿಬಾರ್ದು. ದೇವರು ಒಪ್ಪುವ ದಾರಿಯಲ್ಲಿ ನಾವು ನಡೆಯುವುದಾದರೆ ದೇವರು ಖಂಡಿತವಾಗಿ ನಮಗೆ ಆಶೀರ್ವಾದವನ್ನು ಕೊಟ್ಟು ಸಮೃದ್ಧಿಯಾದಂಥ ವರ್ಷವನ್ನು ಈ ವರ್ಷದಲ್ಲಿ ದೇವರು ನಮಗೆ ಕೊಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ದಿನ ನೀವು ಎಷ್ಟು ಜನ ಪರೀಕ್ಷೆ ಮಾಡಿದ್ರೋ ಗೊತ್ತಿಲ್ಲ, ಆದರೆ ನಾನು ಪರೀಕ್ಷೆ ಮಾಡಿದ್ದೇನೆ. 25ನೇ ತಾರೀಕು 5ನೇ ತಿಂಗಳು 25ನೇ ವರ್ಷ ದೇವರು ವಾಗ್ದಾನ ಮಾಡ್ತಾ ಇದ್ದಾನೆ, 5 ಆಶೀರ್ವಾದಗಳಿಂದ ನಮ್ಮನ್ನು ಸಮೃದ್ಧಿಯಾಗಿ ತುಂಬಿಸಬೇಕಂದ್ರೆ ದೇವರು ಒಪ್ಪುವ ದಾರಿಯಲ್ಲಿ ನಾವು ನಡೆಯುವುದಾದರೆ, ದೇವರು ಒಪ್ಪುವ ದಾರಿಯಲ್ಲಿ ನಾವು ನೇರವಾಗಿ ನಡೆದುಕೊಂಡು ಹೋಗಿ ಆ ಗುರಿ ಮುಟ್ಟುವವರೆಗೂ ಯಾಕೋಬನು ಯಾವ ರೀತಿಯಾಗಿ ಹಗಲಿರುಳು ದೇವರ ಸನ್ನಿಧಿಯಲ್ಲಿ ಆತನ ಕೀಲು ತಪ್ಪಿದ್ರು ಕೂಡ ಏನು ಮಾಡಿದ? ಲೆಕ್ಕ ಮಾಡಲಿಲ್ಲ. ಯಾಕೋಬನ ಏನು ಮಾಡ್ದ? ರಾತ್ರಿಯೆಲ್ಲ ಹೋರಾಟ ಮಾಡ್ದ. ಯಾರ ಹತ್ರ? ಗಂಡನ ಹತ್ರ ಅಲ್ಲ, ಹೆಂಡತಿ ಹತ್ರ ಅಲ್ಲ, ದೇವರ ಹತ್ರ. ದೇವರು ಹೇಳ್ತಾ ಇದ್ದಾನೆ, ನಿನ್ನ ಸಾಕಾಯಿತು, ಬೆಳಗಾಯಿತು, ಇನ್ನು ಬಿಟ್ಟು ಬಿಡ ಅಂತ ಹೇಳಿದ್ರು ಕೂಡ ಯಾಕೋಬ ಏನು ಮಾಡ್ತಾ ಇದ್ದಾನೆ? ನನಗೇನಾದರೂ ಕೂಡ ನಿನ್ನ ಸನ್ನಿಧಿಯಿಂದ ಉತ್ತರ ಬರುವವರೆಗೂ ನಾನು ನಿನ್ನನ್ನು ಬಿಡುವುದಿಲ್ಲ. ನಾವು ಸರಿಯಾಗಿರ್ತವೆ, ಆದರೆ ನಮಗೆ ವಿರೋಧವಾಗಿ ಅನೇಕರು ನಮ್ಮನ್ನು ಮಾತಾಡ್ತಾ ಇರ್ಬೋದು, ಹಿಂಸೆ ಪಡಿಸ್ತಾ ಇರ್ಬೋದು. ಅವುಗಳ ಬಗ್ಗೆ ನಮಗೆ ಬೇಡ. ಯೇಸು ಒಪ್ಪುವ ದಾರಿಯಲ್ಲಿ ನಾವು ನಡೆಯುವುದಾದರೆ ಖಂಡಿತವಾಗಲೂ ದೇವರು ಈ ಒಂದು 5ನೇ ತಿಂಗಳು 5ನೇ ವರ್ಷ 25ನೇ ವರ್ಷ 25ನೇ ತಾರೀಕು ದೇವರು ಹೇಳ್ತಾ ಇದ್ದಾನೆ, ನಿಮ್ಮನ್ನು ನಾನು ಬಹಳವಾಗಿ ಆಶೀರ್ವಾದ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆಂಬುದಾಗಿ. ಹಲ್ಲೆಲೂಯಾ. ಆಶೀರ್ವಾದ ಬರಬೇಕಂದ್ರೆ ದೇವರಿಗೆ ಮೊಟ್ಟ ಮೊದಲನೇದಾಗಿ ನಾವು ಮನಸ್ಸು ಕೊಡಬೇಕು, ಎರಡನೇದಾಗಿ ನಾವು ಸಂಪೂರ್ಣ ಮನಸ್ಸಿನಿಂದ ನಂಬಬೇಕು, ಮೂರನೇದಾಗಿ ದೇವರು ತೋರಿಸುವ ದಾರಿಯಲ್ಲಿ, ದೇವರು ತೋರಿಸುವಂಥ ಮಾರ್ಗದಲ್ಲಿ, ದೇವರು ತೋರಿಸುವಂಥ ವಾಕ್ಯದೊಟ್ಟಿಗೆ ನಾವು ನಡೆಯುವುದಾದರೆ, ವಾಕ್ಯದೊಟ್ಟಿಗೆ ನಮ್ಮ ಸಂಬಂಧವನ್ನು ಬೆಳೆಸುವುದಾದರೆ ದೇವರು ಖಂಡಿತವಾಗಿ ನಮಗೆ ಆಶೀರ್ವಾದವನ್ನು ಮಾಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಈ ಚಿಕ್ಕ ಮಾತುಗಳನ್ನು ಆಶೀರ್ವದಿಸುವ ಹಾಗೆ ಮುಂದಿನ ಸಮಯವನ್ನು ನಾನು ದೈವ ಸೇವಕರಿಗೆ ಕೊಡ್ತೇನೆ.